ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ TV46 ಮಲೆನಾಡು. ನಾನು ಚೈತ್ರಾ ಮಂಜುನಾಥ್. ಇವತ್ತು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಹತ್ರ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬ. ಹೌದು, ಅದಕ್ಕೋಸ್ಕರ ನಮ್ಮ ಸಕಲೇಶಪುರದ ಕೌಡಳ್ಳಿಯ ಜೇಸಸ್ ಎಜುಕೇಷನಲ್ ಕಾಲೇಜಿಗೆ ಕ್ಯಾಂಪಸ್ನಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ ನಮ್ಮ ಮಕ್ಕಳ ಹತ್ರ ಎಲ್ಲ ಮಾತಾಡೋಣ, ಹೇಗೆ ಅವರ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವರು ಹೇಳುವಂಥ ಒಪಿನಿಯನ್ಸ್ ಕೇಳ್ಕೊಳ್ಳೋಣ. ಹಾಗೆಯೇ ಇವತ್ತು ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಜೂನಿಯರ್ ಅಪ್ಪು ಅವರು. ಜೂನಿಯರ್ ಅಪ್ಪು ಅವರು ಬೇರೆ ಎಲ್ಲಿಯವರು ಅಲ್ಲ, ನಮ್ಮ ಸಕಲೇಶಪುರದ ಉಳ್ಳಳ್ಳಿ ಗ್ರಾಮದವರು. ಅವರು ಇವತ್ತಿನ ನಮ್ಮ ಕಾರ್ಯಕ್ರಮ TV46 ಮಲೆನಾಡು ಜೊತೆಗೆ ಅವ್ರು ನಡೆಸ್ಕೊಳ್ಳಲಿದ್ದಾರೆ. ನೋಡ್ತಾ ಇರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇದೀಗ ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಏನು TV46 ಮಲೆನಾಡು ನ್ಯೂಸ್ ಚಾನಲಿಂದ ಅಪ್ಪು ಸರ್ ಅವರ 49ನೇ ಹುಟ್ಟುಹಬ್ಬದ ಒಂದು ಸಂದರ್ಶನಕ್ಕೆ ಕರೆದಿದ್ದೀರಾ. ನಿಜವಾಗ್ಲೂ ಅಪ್ಪು ಸರ್ ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲರೂ ಮನಸ್ಸನ್ನು ಗೆದ್ದಂಥ ನಿಜವಾದ ನಗುವಿನ ದೊರೆ ಪುನೀತ್ ರಾಜ್ಕುಮಾರ್ ಅಲ್ವಾ. ಯಾವುದೇ ವಿಷಯಗಳನ್ನು ತಗೊಂಡ್ರು ಅವರೆಲ್ಲದರಲ್ಲೂ ಇನ್ಸ್ಪೈರ್ ಇದ್ದಾರೆ. ಮೊದಲನೇದಾಗಿ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಲ್ವಾ. ಜೇಸಸ್ ಶಾಲೆಯಲ್ಲಿ ನಾವಿದ್ದೀವಿ, ಕಾಲೇಜು D.Ed ಕಾಲೇಜು ಜೇಸಸ್ ಅಂದರೆ. ಇವತ್ತು ಅಪ್ಪು ಸರ್ ಬಗ್ಗೆ ಒಂದು ಸಂದರ್ಶನ ಮಾಡಲಿಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸಡನ್ನಾಗಿ ನಿಮ್ಮನ್ನ ನೋಡಿ ಪುನೀತ್ ರಾಜ್ಕುಮಾರ್ ಸರೇ ಬಂದಿದ್ದಾರೆ ಅನ್ನೋ ಒಂದು ಖುಷಿಯಲ್ಲಿದ್ದಾರೆ. ಆ ಥರನೇ ನಿಮ್ಮ ರೂಪ ಇರ್ಬೋದು, ನಿಮ್ಮ ನಡವಳಿಕೆ ಇರ್ಬೋದು, ಪ್ರತಿಯೊಂದು ಅವ್ರನ್ನ ಹೋಲುವಂತಿದೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ಬಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಲ್ಲಿ ನಮಗೂ TV46 ಮಲೆನಾಡಿಗೂ ಖುಷಿ ಇದೆ. ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್. ನೀವಿನ್ನ ಕಾರ್ಯಕ್ರಮನ ಮುಂದುವರಿಸ್ಬೋದು. ಥ್ಯಾಂಕ್ ಯು. ಆದಷ್ಟು ಬೇಗ ಮಕ್ಕಳ ಜೊತೆ ಮಾತಾಡೋಣ, ಎಲ್ಲರ ಜೊತೆ. ಥ್ಯಾಂಕ್ ಯು. ಬಂದಂಥ ಅಭಿಮಾನಿಗಳ ಜೊತೆ ಅಪ್ಪು ಸರಿ ಇರಲ್ಲ, ಅವ್ರು ಬಂದು ನಾನು ಮಾಡ್ಬರ್ತೀನಿ ಸರ್. ಇವತ್ತು ನಿಮ್ಮ ಜೊತೆ ಎಲ್ಲರ ಜೊತೆ ಕಳೆಯೋಕ್ಕೆ ಆ ದೇವ್ರು ನೋಡಿ ಅಪ್ಪು ಸರ್ದೊಂದು ಅವಕಾಶ ಕೊಟ್ಟಿದ್ದಾನೆ. ಅಂದರೆ ಅವ್ರ ಬಗ್ಗೆ ಇವತ್ತು ಎಲ್ಲ ರೀತಿಯಲ್ಲೂ ಬಂದರೂ ಇನ್ಸ್ಪೈರ್ ಇದ್ದಾರೆ ಅಪ್ಪು ಸರ್. ನಿಮಗೇನು ಅನ್ಸುತ್ತೆ, ಹಾಡ್ತಿರೋ ಅಥವಾ ಡ್ಯಾನ್ಸ್ ಮಾಡ್ತಿರೋ, ಅವ್ರ ಬಗ್ಗೆ ಮಾತಾಡಿ ಖುಷಿಯಾಗಿ ಮಾತಾಡಿ. ಯಾಕಂದರೆ ಅಪ್ಪು ಸರ್ ಒಂದು ಶಿಕ್ಷಣಕ್ಕೆ ತುಂಬ ಪ್ರಾಧಾನ್ಯತೆ ಕೊಟ್ಟವರು ಅಪ್ಪು ಸರ್. ಗೊತ್ತಿದೆ ನಿಮಗೆ, ಗೊತ್ತಲ್ಲ ಅಪ್ಪು ಸರ್ ಅಂದರೆ ಪುನೀತ್ ರಾಜ್ಕುಮಾರ್ ಗೊತ್ತಲ್ಲ. ಇವತ್ತು ನಾವು TV46 ಮಲೆನಾಡು ನ್ಯೂಸ್ ಚಾನಲಿಂದ ಕೌಡಳ್ಳಿಯ ಜೇಸಸ್ PU ಕಾಲೇಜಿಗೆ ಬಂದಿದ್ವಿ. ಇವತ್ತು ನಮ್ಮ ಎಲ್ಲ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ಬಂದಿರೋ ವಿಷಯ ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮಗಿರುವಂಥ ಪ್ರೀತಿಯ ಮಾತುಗಳು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವ್ರು ಇನ್ಸ್ಪೈರು. ಅವರು ನಡೆದು ಬಂದಂಥ ಹಾದಿ ಇರ್ಬೋದು, ಸಿನಿಮಾ ಇರ್ಬೋದು, ಸೋಷಿಯಲ್ ವರ್ಕ್ ಇರ್ಬೋದು ಅಲ್ವಾ. ಪ್ರತಿಯೊಂದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ರಿಗೂ ಇಷ್ಟಪಡೋಂಥ ವ್ಯಕ್ತಿನೇ. ಹಾಗಾಗಿ ಈಗ ನಾನು ನನ್ನ ಪರಿಚಯ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ನನ್ನ ಊರು ಸಕಲೇಶಪುರನೇ. ಇಲ್ಲಿ ಬಂದಂಥ ಒಂದು ಹಳ್ಳಿ ಇದೆ, ಹುಲ್ಲಹಳ್ಳಿ ಅಂತ. ಅಲ್ಲಿಂದ ಇವತ್ತು ನಾನು ಪುನೀತ್ ರಾಜ್ಕುಮಾರಿಗೆ 18 ವರ್ಷದಿಂದ ನಾನು ಎಲ್ಲ ಕಡೆ ರಾಜ್ಯದೆಡೆ ಕಾರ್ಯಕ್ರಮ ಕೊಡ್ತಾಯಿದ್ದೀನಿ. ಹಾಗಾಗಿ ಇವತ್ತು TV46 ಮಲೆನಾಡು ನ್ಯೂಸ್ ಚಾನಲಿನ ಕೂಡ ನನ್ನನ್ನು ಕೂಡ ಇಂಟರ್ವ್ಯೂ ಮಾಡಿದ್ದಾರೆ. ಜೊತೆಗೆ ಇವತ್ತು ಅಪ್ಪು ಸರ್ದೊಂದು ಕಾರ್ಯಕ್ರಮನ ಮಾಡೋಣ ಅಂದ್ಕೊಂಡು ಇವತ್ತು ಖುಷಿಯಾಗಿ ನಿಮ್ಮ ಕಾಲೇಜಿಗೆ ಬಂದಿದ್ವಿ. ನೋಡೋಣ ಪುನೀತ್ ರಾಜ್ಕುಮಾರ್ ಅಂದರೆ ಯಾರು ಮಾತಾಡ್ತೀರಾ? ನನ್ನ ಹೆಸರು ತೇಜಸ್ವಿನಿ ಎಂ. ಫಸ್ಟ್ PUC ಓದ್ತಾಯಿದ್ದೀನಿ ಜೇಸಸ್ ಇಂಡಿಪೆಂಡೆಂಟ್ ಕಾಲೇಜಲ್ಲಿ. ನಮ್ಮ ಡ್ಯಾಡಿ ಮಹೇಶ್ P, ಅಮ್ಮನ ಶಿಲ್ಪ. ರಾಜ್ಕುಮಾರ್ ಅಂದರೆ ಫುಲ್ ಇಷ್ಟ. ಅವರು ಅಂತಂದರೆ ಅವರು ಎಲ್ಲ ಥರನೂ ಹೆಲ್ಪ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ಗಾಗಲಿ ಮತ್ತು ಬಡ ಮಕ್ಕಳು ಮತ್ತು ಅನಾಥಾಶ್ರಮ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವ್ರ ಮೂವಿನೂ ಅಷ್ಟೇ, ಪ್ರತಿಯೊಂದು ಮೂವಿನೂ ಇನ್ಸ್ಪೈರ್ ಆಗೇ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ತಿಳ್ಕೊಳ್ಳೋ ಅಂಥ ಎಲ್ಲ ಮೂವಿ ಥರನೂ ತೆಗ್ದಿದ್ದಾರೆ. ಮತ್ತು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಇಲ್ಲ ಇವಾಗ ನಮ್ಮ ಜೊತೆಗೆ, ಬಟ್ ಅವ್ರ ನೆನಪುಗಳು ಮಾತ್ರ ಹಂಗೆ ಇರುತ್ತೆ. ಅವ್ರನ್ನ ಮಾತ್ರ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ, ಅಷ್ಟು ವ್ಯಕ್ತಿತ್ವ ಅವ್ರದ್ದು. ಮತ್ತು ತುಂಬ ಎಲ್ಲ ಐ ಡೊನೇಟ್ ಆಗಲಿ ಎಲ್ಲ ಥರನೂ ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಪದಗಳೇ ಇಲ್ಲ ಅಂತ ಅನಿಸುತ್ತೆ. ಮತ್ತು ಎಲ್ಲ ನಟನೆಯಲ್ಲೂ ಇದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಸಿಂಗರ್, ಪ್ರತಿಯೊಂದರಲ್ಲೂ ಅಷ್ಟೇ ತುಂಬ ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರು ಇವಾಗ ನಮ್ಮ ಜೊತೆಗಿಲ್ಲ,
ಬಟ್ ಅಪ್ಪು ಆಲ್ವೇಸ್ ಫಾರ್ ಎವರ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ಅವರ ವಿಷಯಗಳು ತಗೊಂಡು ಮಾತಾಡ್ತಾ ಹೋಗ್ತಿದ್ರೆ ನಿಜವಾಗ್ಲೂ ಅವರೆಲ್ಲೂ ಹೋಗಿಲ್ಲ, ನಮ್ಮ ಒಟ್ಟಿಗೆ ಇದ್ದಾರೆ. ಯಾಕಂದರೆ ಅವ್ರು 100 ವರ್ಷ ಇತಿಹಾಸ ಪುಟದಲ್ಲಿ ಸೇರಿರೋಂಥ ವ್ಯಕ್ತಿ ಪುನೀತ್ ರಾಜ್ಕುಮಾರ್. ಯಾವ ರೀತಿ ಸೇರಿದ್ದಾರೆ ಅಂದರೆ, ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದು ನೀವೇ ಹೇಳ್ಬಿಡಿ. ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಅವರು ನಮ್ಮಿಂದ ದೂರ ಆದಮೇಲೆ ಒಂದು ಪ್ರಶಸ್ತಿ ಬರುತ್ತೆ, ಯಾವುದದು? ಡಾಕ್ಟರೇಟ್ ಪ್ರಶಸ್ತಿ. ಎರಡೂ ಡಾಕ್ಟರೇಟ್ ಕೂಡ ಕೊಡ್ತಾರೆ. ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಕೊಡೋಂಥದ್ದಲ್ಲ, ಅದು ಕರ್ನಾಟಕ ರತ್ನ ಅಂತೂ ಸಾಮಾನ್ಯದವ್ರಿಗೆ ಕೊಡಲ್ಲ. ಅದಕ್ಕೆ ಅವರು ಕರ್ನಾಟಕ ರತ್ನ ಅಂದರೆ ಕರ್ನಾಟಕ ಎಲ್ಲಿವರೆಗೂ ಇರುತ್ತೋ ಅಲ್ಲಿಯೂ ಕೂಡ ಅವರು ರತ್ನವಾಗೇ ಇರ್ತಾರೆ ಅಲ್ವಾ. ಅಂಥ ಒಂದು ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಖುಷಿ ಅಲ್ವಾ. ನಮಸ್ಕಾರ ವೀಕ್ಷಕರೇ, TV46 ಮಲ್ನಾಡ್ ನ್ಯೂಸ್ ಚಾನಲಿಂದ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಕೌಡಳಿಯ ಬೇಡ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ನಾವು ಅಪ್ಪು ಸರ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಮಾತಾಡಲಿಕ್ಕೆ ಬಂದಿದ್ದೀವಿ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಇವತ್ತು ಎಲ್ಲರ ಮನಸ್ಸನ್ನು ಗೆದ್ದಂಥ ನಗುವಿನ ದೊರೆ. ಅವರ 49ನೇ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಮೊದಲನೇ ನಮಸ್ಕಾರ. ನಮಗಂತೂ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಎಲ್ಲರ ಜೊತೆ ಕಳೀಲಿಕ್ಕೆ ಅಪ್ಪು ಸರ್ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ. ಹಾಗಾಗಿ ನಿಮಗೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನ ನೀವು ಮಾತಾಡ್ತಾ ಹೋಗಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಇವತ್ತು ಒಂದು ಶಿಕ್ಷಣ ಇರ್ಬೋದು, ಸೋಷಿಯಲ್ ವರ್ಕ್ ಇರ್ಬೋದು, ಜೊತೆಗೆ ಅವರು ನಡೆದು ಬಂದ ಹಾದಿ ಇರ್ಬೋದು, ದೊಡ್ಡ ಮನೆಯಿಂದ ಬಂದ ಹಾದಿ ಇರ್ಬೋದು. ನಿಮ್ಮ ಪ್ರೀತಿಯ ಒಂದೆರಡು ಮಾತುಗಳನ್ನ ಹೇಳ್ತಾ ಹೋಗಿ. ಮೊದಲಿಂದ ಯಾರು ಮಾತಾಡ್ತೀರಾ ಸರ್ ಪುನೀತ್ ರಾಜ್ಕುಮಾರ್ ಬಗ್ಗೆ? ನಮಸ್ಕಾರ. ಇವಾಗ ನಮ್ಮ ಜೊತೆ ನಮ್ಮ ದೊಡ್ಡ ಬಸಪ್ಪ. ಓಕೆ, ನೀವೇ ಹೇಳ್ಬಿಡಿ ಸರ್. ನಂದು ಕೊಪ್ಪಳ ಡಿಸ್ಟಿಕ್ಟು. ನಾವಿಲ್ಲಿ BEd ಮಾಡ್ತಾ ಇರೋದು JSS ಕಾಲೇಜಲ್ಲಿ. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಎಲ್ರಿಗೆ ನೆನಪಾಗೋದು ಒಂದು ಹೃದಯಪೂರ್ವಕವಾಗಿ ಅವ್ರನ್ನೆಲ್ಲ ಯಾವತ್ತು ಇಲ್ಲಿ ಇಟ್ಕೊಂಡಿರ್ತೀವಿ. ಅವ್ರು ಇಲ್ಲಿಂದ ಯಾವತ್ತು ಮರೆಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಯಾವತ್ತೂ ಮರೆಯಾಗಲ್ಲ. ಯಾಕಂದರೆ ಅವ್ರು ಮಾಡಿರುವಂತಹ ಕೆಲಸಗಳನ್ನು ಇನ್ಮೇಲೆ ಯಾರು ಮಾಡಿದ್ರು ಅವ್ರು ನೋಡ್ಕೊಂಡು ಮಾಡಿದ್ರಪ್ಪ ಅನ್ನುವಂಥ ಒಂದು ಹೆಮ್ಮೆ ಇದೆಯಲ್ಲ ಸರ್. ಆಮೇಲೆ ಯಾರಿಗೂ ಯಾವುದೇ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿರಲಿ ಅವ್ರಿಗೊಂದು ಪ್ರೌಡ್ ಫೀಲ್ ಇರುತ್ತೆ. ನಾವು ಅವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ. ಅವ್ರು ಮಾಡಿರುವಂಥ ಚಿತ್ರಗಳಿರ್ಬೋದು, ಅವ್ರು ಮಾಡಿರುವಂಥ ಚಿತ್ರಗಳಲ್ಲಿ ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಹೇಳ್ಕೊಟ್ಟಿಲ್ಲ ಸರ್. ಅದು ಒಂದು. ಅಲ್ಲಿ ಯುವರತ್ನ ಶೂಟಿಂಗಲ್ಲಿ KUD ಯೂನಿವರ್ಸಿಟಿ ಧಾರವಾಡದಲ್ಲಿ ಒಂದು ಸರಿ ಅವ್ರನ್ನ ಹೋಗಿದ್ವಿ ಅಲ್ಲೆಲ್ಲ ನೋಡೋಕ್ಕೆ. ಭಾಳ ಚೆನ್ನಾಗಿತ್ತು ಸರ್. ಅವರು ಜನರನ್ನ ಕಾಣುವಂಥ ಪ್ರೀತಿ, ವಿಶ್ವಾಸ, ಅವರೆಲ್ಲರ ಜೊತೆ ಹೊಂದ್ಕೊಳ್ಳುವಂಥ ಒಂದು ಬಾಂಧವ್ಯ ಇದೆಯಲ್ಲ ಸರ್, ಅದು ಯಾವತ್ತೂ ಮರೆಯಾಗದಂತಹ ಒಂದು ಸಂದರ್ಭ ಸರ್. ಉತ್ತರ ಕರ್ನಾಟಕಕ್ಕೆ ನಾವು ವಿಶೇಷವಾದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಒಂದು ಊಟ ಮಾಡಿದ್ದೀನಿ ಅಂದರೆ ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕ ಕಲೆಗೆ ಏನಾದರೂ ಒಂದು ಅತಿ ಹೆಚ್ಚು ಗೌರವ ಇದೆ ಅಂದರೆ ಅದು ಉತ್ತರ ಕರ್ನಾಟಕದಿಂದ. ಅಷ್ಟು ಗೌರವ. ಯಾರು ಉತ್ತರ ಕರ್ನಾಟಕದವ್ರು ಇದ್ದೀರಾ? ವಾವ್, ಸೂಪರ್. ದೊಡ್ಡ ನಮಸ್ಕಾರ. ಯಾಕಂದರೆ ನಾನು ನಿಜವಾಗ್ಲೂ ಇವತ್ತು ಹೊಸಪೇಟೆ, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಬಿಜಾಪುರ ಎಲ್ಲ ಕಡೆ ಕಾರ್ಯಕ್ರಮ ಇವತ್ತಿಗೂ ಕೂಡ ನಾನು ಬರ್ತಾ ಇರ್ತೀನಿ. ಎಷ್ಟೇ ದೂರ ಆದರೂ ಹೋಗಿದ್ದೀನಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ ನನ್ನ ಹಿಂದೆ ಇರೋ ಶಕ್ತಿ ಪುನೀತ್ ರಾಜ್ಕುಮಾರ್ ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಸನ್ಮಾನ, ಪ್ರೀತಿಯಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಿ ಅಪ್ಪು ಸರ್ ಆಶೀರ್ವಾದ ಅಂತ ಹೇಳ್ತಾ ಇವಾಗ ಕೆಲವೊಂದು ಪ್ರಶ್ನೆಗಳು ತಾಳ್ತೀನಿ. ಅದು ಇವ್ರ ಕಡೆ ಬರ್ತೀನಿ. ಯಾಕಂದರೆ ಇವತ್ತಿನ ದಿನದಲ್ಲಿ ಪ್ರೀತಿ ಅಂದರೆ ಎಲ್ರಿಗೂ ತುಂಬ ಹತ್ತಿರವಾಗಿರೋದು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಲೈಫಲ್ಲಿ ಒಂದು ಕಡೆ ಸೆಟ್ಲ್ ಆಗಬೇಕಂದ್ರೆ ಮದುವೆ ಆಗಲೇಬೇಕಲ್ವಾ? ಆಗಲೇಬೇಕು. ಆದರೆ ಅವರು ತುಂಬ ಒಂದು ಪ್ರೀತಿ ಬಾಂಧವ್ಯದಿಂದ ಒಂದು ಸಿನಿಮಾ ಮಾಡ್ತಾರೆ. ಅದು 365 ದಿನ ಮಲ್ಟಿಪ್ಲೆಕ್ಸ್ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಓಡ್ತಾ ಇದೆ. ಯಾವ ಸಿನಿಮಾ ಅದು? ತುಂಬ ಚೆನ್ನಾಗಿದೆ ಸರ್. ಮೆಮೊರಿ ಪವರು ಸೂಪರ್. ಸರ್, ಯಾರಾದರೂ ಮಿಲನ ಸಿನಿಮಾದೊಂದು ಹಾಡಾಡ್ಬೋದಾ? ತುಂಬ ಹತ್ತಿರ ಫೀಲ್ ಆಗೋ ಸಾಂಗ್ ಇದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸೊಂದು ಸುಳಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನೆನ್ನೆದುರಲ್ಲಿ ನೀನೆ ಬಂದಾಗಲೇ ನಿನ್ನ ನುಡಿಯಲ್ಲಿ ನಗುವಾಗುವ ಹಂಬಲ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ. ಥ್ಯಾಂಕ್ ಯು. ತುಂಬ ಅದ್ಭುತ ಹಾಡಿದ್ದೀರಾ. ನೆಕ್ಸ್ಟ್ ಸರಿಗಮಪ್ಪಗಿರ್ಬೋದು, ಯಾವ ಕೆಲ ಸೆಲೆಕ್ಟ್ ಆಗ್ಬಿಡಿ.
ಇಲ್ಲ, ಎಲ್ರಿಗೂ ಅವಕಾಶ ಇದ್ದೇ ಇರುತ್ತೆ. ಕಲೆ ಯಾರ ಮನೆ ಸೊತ್ತು ಅಲ್ಲ. ನಾವು ಮಾತಾಡ್ದೋದು ತುಂಬ ವಿಷಯಗಳಿದೆ, ನಮ್ಮ ಬಗ್ಗೆನೇ ಹೇಳ್ತಾ ಹೋದ್ರೆ ನಾವೆಲ್ಲೋ ಇದ್ದವರು ಯಾವುದೋ ಒಂದು ಅವಕಾಶ ಇಟ್ಕೊಂಡು ಹೋಯ್ತು. ಇವತ್ತು ನೋಡಿ, ನಾಳೆ ಕೂಡ ನೀವು ಸ್ಟಾರ್ ಸುವರ್ಣದಲ್ಲಿ ಜಾಕ್ಪಾಟ್ ಕಾರ್ಯಕ್ರಮ ಬರುತ್ತೆ. ಕಾರ್ಯಕ್ರಮದಲ್ಲಿ ನಾನು ಕೂಡ ಅಪ್ಪು ಸರ್ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀನಿ, ಎಲ್ಲರೂ ನೋಡಿ. ಜೊತೆಗೆ ಇವಾಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂದರೆ ನೀವು ಅಲ್ವಾ? ಪುನೀತ್ ರಾಜ್ಕುಮಾರನ್ನ ಯಾರು ದ್ವೇಷಿಸರಿಲ್ಲ ಸರ್, ಯಾಕಂದ್ರೆ ಅವರು ಇನ್ಸ್ಪೈರ್ ಇದ್ದಾರೆ. ಯಾರು ಬೇರೆ ಥರ ಬೇಡ ತಳಂಗಿಲ್ಲ ಅವ್ರನ್ನ, ಅಷ್ಟು ಇನ್ಸ್ಪೈರ್ ವ್ಯಕ್ತಿ. ಪುನೀತ್ ರಾಜ್ಕುಮಾರ್ ಒಂದು ಡೈಲಾಗ್ ಹೇಳ್ಬೋದು ತಾವು? ಈ ದುನಿಯಾದಲ್ಲಿ 3 ಥರ ಗಂಡಸರಿರ್ತಾರೆ. ಒಂದು ರೂಲ್ಸ್ನ ಬ್ರೇಕ್ ಮಾಡೋರು, ಇನ್ನೊಂದು ರೂಲ್ಸ್ನ ಫಾಲೋ ಮಾಡೋರು, ಇನ್ನೊಂದು ನಾವು ರೂಲ್ ಮಾಡೋರು. ಪುನೀತ್ ರಾಜ್ಕುಮಾರ್ ಅಂದರೆ ಯಾವ ರೀತಿ ಇನ್ಸ್ಪೈರ್ ಆಗ್ಬೋದು, ನಾವೆಲ್ಲ ಏನು ಅಪ್ಪು ಸರಿಂದ ಆದಷ್ಟು ಬೇಗ ಹತ್ತಿರದಿಂದ ಅವ್ರನ್ನ ಕ್ಯಾಚ್ ಮಾಡಿ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೋದು ಅಂತ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಸರ್. ನನ್ನ ಹೆಸರು ಕನಕರಾಜ್ ಅಂತ. ನಾನು ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕಿಂದ. ಅಪ್ಪು ಸರ್ ಅಂದ ಕೂಡಲೇ ನೆನಪಾಗೋದು ಏನೋ ಒಂದು ನಿಷ್ಕಲ್ಮಶವಾದಂಥ ಮನಸ್ಸು ಮತ್ತು ನಿಷ್ಕಲ್ಮಶವಾದಂಥ ನಗು. ಆ ನಗು ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಅವರನ್ನು ನೋಡಿದ ತಕ್ಷಣ ಏನೋ ಒಂದು ಫೀಲ್ ಆಗುತ್ತೆ. ಮತ್ತು ಇನ್ನು ಅವರಿಂದ ನಾವು ಇನ್ಸ್ಪೈರ್ ಆಗಿ ಸ್ಫೂರ್ತಿ ಪಡ್ಕೊಳ್ಬೇಕಂತಂದರೆ ಅವರಲ್ಲಿರ್ತಕ್ಕಂಥ ಸರಳತೆ. ಎಷ್ಟೇ ಒಬ್ಬ ದೊಡ್ಡ ಮನೆಯ ಮಗನಾಗಿರ್ತಕ್ಕಂತಹ ಅಪ್ಪು ಸರು ತನ್ನ ಸ್ಟಾರ್ಡಮನ್ನು ಎಲ್ಲೂ ಹೇಳ್ಕೊಂಡಿಲ್ಲ. ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಬದುಕಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಅಪ್ಪು ಸರ್. ಇವತ್ತಿನ ಒಂದು ಜನ್ರೇಷನ್ಗೆ ತುಂಬ ಸ್ಫೂರ್ತಿ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವ. ಅವರ ಕೆಲವೊಂದಿಷ್ಟು ಸಿನಿಮಾಗಳನ್ನು ನೋಡಿದ್ದೀನಿ. ಅದರಲ್ಲಿ ನನಗೆ ಇನ್ಸ್ಪೈರ್ ಆಗಿರ್ತಕ್ಕಂಥ ಸಿನಿಮಾ ಅಂದರೆ ಪೃಥ್ವಿ. ಅದರಲ್ಲಿ ಅವರು IAS ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ನಿಜವಾಗ್ಲೂ UPSC ಆಸ್ಪಿರೆಂಟು. ಸೊ ಆ ಒಂದು ಸಿನಿಮಾ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿರೋದಾಗಿರ್ಬೋದು, ಮತ್ತು ಆ ಒಂದು ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದಾಗಿರ್ಬೋದು. ಅದನ್ನು ನೋಡಿದಾಗ ಎಷ್ಟು ಸರಳತೆಯಿಂದ ಅವರು ಅಲ್ಲಿ ಆ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತಾರೆ ಅನ್ನೋದು ಅದು ತುಂಬ ಇನ್ಸ್ಪೈರ್ ಆಗುತ್ತೆ. ಮತ್ತು ಯುವರತ್ನ ಟೀಚರ್ ಹೇಗಿರಬೇಕು, ಮತ್ತು ಮಕ್ಕಳನ್ನು ಹೇಗೆಲ್ಲ ಚೇಂಜ್ ಮಾಡಬೇಕು, ಅವರೆಲ್ಲ ಇಂಟ್ರೆಸ್ಟ್ ಹೇಗೆಲ್ಲ ಇರುತ್ತೆ ಅವರಲ್ಲಿ, ಆ ಒಂದು ಇಂಟ್ರೆಸ್ಟಲ್ಲಿ ಅವರನ್ನು ಬೆಳೆಸಬೇಕು ಅನ್ನೋದು ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ರಾಜ್ಕುಮಾರ ಫಿಲ್ಮ್ ಮಾತ್ರ ತುಂಬ ಸಖತ್ತಾಗಿದೆ. ಅದರಲ್ಲಿ ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಯಾವುದೇ ರೀತಿಯಾಗಿ ಆಶ್ರಮಕ್ಕೆ ಬಿಡಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದ್ದಾರಲ್ಲ, ಅದು ತುಂಬ ಎಲ್ರಿಗೂ ಇನ್ಸ್ಪೈರ್ ಆಗ್ತಕ್ಕಂಥದ್ದು. ಮತ್ತು ಯಾವುದೇ ರೀತಿಯಾದಂತಹ ಸಿನಿಮಾದಲ್ಲೂ ನಾನು ನೋಡಿಲ್ಲ ಅವರು ಸಿಗರೇಟ್ ಸೇದೋರಾಗಿರ್ಬೋದು ಅಥವಾ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಅದನ್ನು ನೋಡಿಲ್ಲ. ಯಾಕಂತಂದರೆ ಅದು ಅವರ ಬೈ ಬರ್ತಿಂದ ತಮ್ಮ ಫ್ಯಾಮಿಲಿಯಿಂದ ಬಂದುಬಿಟ್ಟಿದೆ. ಅಣ್ಣವರನ್ನು ನೋಡಿದ್ರೆ ನಮಗೆ ಎಲ್ಲೂ ಕೂಡ ಒಂದು ಇದು ಕಾಣಿಸಲ್ಲ. ಆ ರೀತಿಯಾಗಿರ್ತಕ್ಕಂತಹ ಸಮಾಜಕ್ಕೆ ಒಂದು ಕೆಟ್ಟ ಸೂಚನೆಗಳನ್ನು ಅವರು ನೀಡಿಲ್ಲ. ಮತ್ತು ಸೊ ಅದನ್ನು ಅವರು ಫಾಲೋ ಮಾಡ್ಕೊಂಡ್ಬಂದಿದ್ರು. ಅವರಪ್ಪ ಹೇಳಿದರು, ಅಣ್ಣವ್ರು ಹೇಳಿದ್ರು ಏನಂದರೆ ಅಭಿಮಾನಿಗಳೇ ನನ್ನ ದೇವರು ಅಂತ. ಬಟ್ ಪುನೀತ್ ರಾಜ್ಕುಮಾರ್ ಅದಕ್ಕೂ ಒಂದು ಕೈ ಮೇಲೆ ಹೋಗಿ ಅಭಿಮಾನಿಗಳಿಗೆ ದೇವರಾಗಿದ್ದಾರೆ. ಅದು ತುಂಬ ಇನ್ಸ್ಪೈರ್ ಆಗ್ತಕ್ಕಂಥದ್ದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವಿಷಯಗಳನ್ನ ಅಪ್ಪು ಸರ್ ಬಗ್ಗೆ ಮಾತಾಡಿದ್ದೀರಿ ಸರ್. ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೂ ಇಂಚಿಂಚಿಗೂ ನಾವು ನಮ್ಮ ಲೈಫಲ್ಲಿ ನಾವೇನಾದರೂ ಒಂದು ಸಾಧಿಸ್ಬೇಕಂದ್ರೆ ಒಳ್ಳೆ ವ್ಯಕ್ತಿಗಳನ್ನ ನೀವು ಇನ್ಸ್ಪೈರ್ ಆಗಿ ತಗೊಳ್ಳೇಬೇಕು ನಾವು ಸ್ಟಡೀಸಲ್ಲಿ. ಯಾಕಂದರೆ ಅದು ನನ್ನಲ್ಲಿ ಕೂಡ ನಾನು ಇನ್ಸ್ಪೈರ್ ತಗೊಂಡಿದ್ದಕ್ಕೆ ಇವತ್ತು ನಾನು ಅಪ್ಪು ಸರ್ನ ಇವತ್ತು ಒಂದು ಇಂಚಿಂಚಲ್ಲೂ ಕೂಡ ಅವ್ರನ್ನ ಪ್ರೀತಿಯಿಂದ ಹೃದಯದಲ್ಲೇ ಇಟ್ಕೊಂಡಿದ್ದಕ್ಕೆ ಇವತ್ತು ಒಂದು ಸ್ಥಾನಮಾನದಲ್ಲಿ ಬಂದೀವಿ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾನು ಇವತ್ತು ನಾವು ಯಾರೋ ಅಭಿಮಾನಿಗಳಾಗ್ಬೋದು, ಯಾರನ್ನೋ ಇದು ಮಾಡ್ಬೋದು, ತುಂಬ ಯಾರೋ ವ್ಯಕ್ತಿನ ಫಾಲೋವರ್ಸ್ ಆಗ್ಬೋದು, ಅದ್ರ ಮೇಲೆ ನಮ್ಮ ಲೈಫ್ ಸೆಟ್ಲ್ ಆಗಲ್ಲ. ಆದರೆ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಕೂಡ ಒಳ್ಳೆ ಗುಣದಲ್ಲಿದ್ದರೆ ಅವ್ರ ಗುಣ ಬಳಸ್ಕೊಬಿಟ್ರೆ ತಂದೆಗೆ ತಕ್ಕ ಮಗ ತಾಯಿಗೆ ತಕ್ಕ ಮಗಳು ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ನಾವು ಅಂಥ ವ್ಯಕ್ತಿನ ನಾವು ಇನ್ಸ್ಪೈರ್ ತಗೊಳ್ಳೋಕ್ಕೆ ಆದಷ್ಟು ಬೇಗ ನಾವು ಗಮನ ಹರಿಸೋಣ ಅಂತ ಹೇಳ್ತಾ, ಒಂದು ಇಷ್ಟೆಲ್ಲ ಬಂದಿರೋ ಪುನೀತ್ ರಾಜ್ಕುಮಾರ್ ಅಂತಿರೋ ಒಂದು ಡೈಲಾಗ್ ಹೇಳಿಲ್ಲ ಅಂತ ಯಾರಿಗೆ ಕೇಳಲಿಲ್ಲ. ನಾನು ಹೇಳ್ತೀನಿ, ಈಗ ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ. ಓಕೆ, ಆದಷ್ಟು ಅವರ ಧ್ವನಿಯಲ್ಲಿ ಪ್ರಯತ್ನ ಮಾಡೋಣ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನು ತಿಂತೀವಿ, ಎಲ್ಲಿ ಮಲ್ಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ವಿಧಿ. ನಮ್ದೇನಿಲ್ಲ, ನಮ್ಮ ಬಳಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವುದಾದ್ರೇನು ಅಲ್ವಾ? ಹಾಗೇನೆ ಈಗ ಈ ಸೈಡ್ ಹೋಗೋಣ. ನಾವೆಲ್ಲ ಅವರು ಸಿನಿಮಾ ಮಾಡಬೇಕಾದ್ರೆ ನಾವು ಇರನೇ ಇಲ್ಲ ಬಿಡಿ ಅಲ್ವಾ? ಅವರು ಒಂದು ಚಿಕ್ಕ ಬಾಲನಟನಾಗಿ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಹೆಸರು ಹೇಳ್ಬೋದಾ? ಸಿನಿಮಾ ಮಾಡ್ತಾರೆ ಅಲ್ವಾ? ಆವಾಗಲೇ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿ ಬರುತ್ತೆ. ಇಷ್ಟು ನೋಡಿ ಅವರು ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ.
ಬರುತ್ತೆ. ಆ ಸಿನಿಮಾದಲ್ಲಿ ಒಂದು ಹಾಡಿದೆ, ಹಾಡ್ಬೋದಾ? ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು. ಆದರೆ ಇವಾಗೊಂದು ನಾವೆಲ್ಲರೂ ನಿಮ್ಮ ಜೊತೆ ಮಾತಾಡೋಕ್ಕಿರ್ಬೋದು, ಅಪ್ಪು ಸರ್ ವಿಷಯನ ಇಲ್ಲಿ ಬಂದು ಹಂಚ್ಕೊಳ್ಳೋಕ್ಕಿರ್ಬೋದು, ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ TV46 ಮಲ್ನಾಡು ಚಾನಲ್ಗೆ, TV46 ಮಲ್ನಾಡು ಚಾನಲ್ಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬ ತುಂಬ ಖುಷಿ ಆಯಿತು. ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಅಪ್ಪು ಸರ್ ಅವ್ರದ್ದು ನಿಮಗೆ ಗೊತ್ತಿದ್ದಷ್ಟು ಸಿನಿಮಾದ ಹೆಸರು ಹೇಳ್ಬೋದಾ ಯಾರಾದರೂ? ನಮ್ಮದು ಡಿಸ್ಟಿಕ್ ಬಂದು ರಾಯಚೂರು ಡಿಸ್ಟಿಕ್ಕು. ನಾ ಇಲ್ಲಿ JSS ಇನ್ಸ್ಟಿಟ್ಯೂಟಲ್ಲಿ ಫಸ್ಟ್ ಇಯರ್ ಬಿ ಎ ಸ್ಟೂಡೆಂಟು. ಸೊ ನನಗೆ ಪುನೀತ್ ಸರ್ ಅವರು ಫಸ್ಟ್ ನಾಯಕನೇ ನಟಿಸುವಂಥ ಫಿಲ್ಮ್ ಹೆಸರಂದರೆ 2002ರಲ್ಲಿ ಅಪ್ಪು. ಸೊ ಅಪ್ಪು ಅಂದರೆ ಎಲ್ಲರಿಗೂ ದೊಡ್ಡ ಇನ್ಸ್ಪಿರೇಷನ್ ಈಗ ಪ್ರೆಸೆಂಟು. ಸೊ ನಂತರ ಅವರು ನಮ್ಮ ಬಸವ ಆಯಿತು, ಚಕ್ರವ್ಯೂಹ, ಯುವರತ್ನ, ಜೇಮ್ಸು, ಹೀಗೆ ಹಲವಾರು ಚಿತ್ರಗಳನ್ನು ನಾಯಕನಾಗಿ ಯಶಸ್ವಿ ಮಾಡಿದ್ದಾರೆ. ಸೊ ನಮ್ಮ ಮಾಡಿರೋ BEdಲ್ಲಿ ಯುವರತ್ನ ಎಂಬುದು ಪ್ರತಿಯೊಬ್ಬ BEd ಅಭ್ಯರ್ಥಿ ನೋಡಲೇಬೇಕಾದ ಒಂದು ಚಲನಚಿತ್ರ. ಅಂದರೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದರಲ್ಲಿ ಆಗಿರುವಂತಹ ಡ್ರಗ್ಸ್, ಸೊ ಒಬ್ಬ ಟೀಚರ್ಸ್ ತಮ್ಮ ಕಾಲೇಜಿನ ಒಂದು ಅಭಿವೃದ್ಧಿಗೆ ಶ್ರಮಿಸಬೇಕೆ ವಿನಃ ಅದರ ವಿನಾಶಕ್ಕೆ ಯಾವತ್ತೂ ಪ್ರಯತ್ನ ಪಡಬಾರ್ದಂತಂದೇಳಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ BEd ಅಭ್ಯರ್ಥಿಗಳು ನೋಡಲಿ ಅಂತಂದು ನನ್ನ ಕಡೆಯಿಂದ ನಾನು ಹೃತ್ಪೂರ್ವಕವಾಗಿ ಕೋರಿಕೊಳ್ಳುತ್ತೇನೆ. ಸೊ ಹೀಗೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ಬ ನಿಷ್ಕಲ್ಮಶ ಜೀವಿ. ನಾನು ಒಬ್ಬ ಸಣ್ಣ ನೆಲಕಾಲಕ್ಕನೇ ಅವರ ಒಂದು ಫಿಲ್ಮ್ಗಳು ನೋಡ್ಕೊಂಡು ತುಂಬ ಇನ್ಸ್ಪೈರ್ ಆಗಿದ್ದೇನೆ. ಸೊ ಅದರಲ್ಲಿ ಬೆಟ್ಟದು ಅಂತೂ ನನ್ನ ಫೇವ್ರೆಟ್ ಫಿಲ್ಮು. ನಿಜ ಹೇಳ್ಬೇಕಂದ್ರೆ ಅದೊಂದು ಬಡ ಕುಟುಂಬದಲ್ಲಿ ಜನಿಸಿ ಯಾವ ರೀತಿ ತನ್ನ ಒಂದು ಸಾಹಸ, ಯಾವ ರೀತಿ ಸಂಸಾರ ನಡ್ಕೊಂಡು ಹೋಗ್ಬೇಕು, ತಾಯಿಗೆ ಒಂದು ಬೆನ್ನೆಲುಬಾಗಿ ನಿಂದಿರ್ತಾನಲ್ಲ, ನಿಜವಾಗ್ಲೂ ಒಂದು ಧನ್ಯವಾದ ಹೇಳ್ತೀನಿ. ಸೊ ಆ ರೀತಿ ಪ್ರತಿಯೊಬ್ಬ ಕುಟುಂಬದಲ್ಲಿ ನೀವೂ ಆಗಿರಿ ಅಂತಂದು ಹೇಳ್ತಾ ನನ್ನ 2 ಅವಕಾಶ ಮಾಡಿಕೊಟ್ಟಂತಹ ನನ್ನ ಸರ್ ಅವರಿಗೆ ತುಂಬ ಅಭಿನಂದನೆಗಳು. ಥ್ಯಾಂಕ್ ಯು. ನನಗೆ ಅಪ್ಪು ಇರ್ಬೋದು, ಐಬಿ ಇರ್ಬೋದು, ಆಕಾಶ್, ಮಿಲನ, ಪೃಥ್ವಿ. ಗೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ, ನೀನೇ ರಾಜಕುಮಾರ, ಹೊಸ ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಕೇಳುತ್ತೈತೆ ನೀನೇ ರಾಜಕುಮಾರ. ದೀಪವಿದು ನಂದ ದೀಪವೇ ಇದು, ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಗೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ರಾಜನು ಒಬ್ಬ, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ವಾವ್, ಸೂಪರ್. ಚಪ್ಪಾಳೆ. ವಾವ್, ಇದು ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಕ್ಷಣ. ಯಾಕಂದರೆ ಅದು ಹೇಳ್ಕೊಳಕ್ಕಾಗ್ತಾರೆ, ಅಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ಯಾಕಂದರೆ ನಾವು ಮಾತಾಡ್ತಿರೋದೇ ಒಂದು ದೇವ್ರ ವಿಷಯನ. ಇವತ್ತು ದೇವ್ರು ಅಂತ ಅನ್ಬೋದು. ಯಾವುದೇ ಸರ್ ಎಲ್ಲೇ ಹೋಗಿ
ಅಪ್ಪು ಸರ್ ಫೋಟೋ ಇದೆ ಅಂದರೆ ಒಂದು ಕಳೆ ಇರುತ್ತೆ. ಯಾವುದೇ ಒಂದು ಹೋಟೆಲ್ ಹೋಗಲಿ, ಒಂದು ಗ್ಯಾರೇಜಿಗೆ ಹೋಗಿ, ಒಂದು ಆಫೀಸಿಗೆ ಹೋಗಿ, ಎಲ್ಲ ಕಡೆ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟಿದ್ದಾರೆ ಅಂದರೆ ಅವರು ದೇವರನ್ನೇ ಮೀರಿಸಿದಂಥ ದೇವರು. ಅಷ್ಟು ನಿಜನಾ? ನಿಜ. ಅಷ್ಟು ಒಂದು ಎಲ್ಲರ ಮನಸ್ಸನ್ನು ಗೆದ್ದಂಥವ್ರವರು ನಿಜವಾಗ್ಲು. ಹಾಗಾಗಿ ಅಪ್ಪು ಸರ್ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಅಭಿಮಾನಿಗಳೇ ನಮ್ಮನೆ ದೇವರು, ನಮ್ಮನೆ ದೇವರು ಅಲ್ವಾ? ಯಾವತ್ತೂ ಕೂಡ ಅವರು ನಮ್ಮನೆ ದೇವರು ಅಂದರು, ಅದು ಇವತ್ತು ನಮ್ಮೆಲ್ಲರೂ ಅವರೇ ದೇವರಾದರು. ಹಾಗಾಗಿ ಎಲ್ಲರೂ ಹಾಗಾಡ್ತೀರಾ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ? ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಆಡಿ. ಅಲ್ಲಿ ನಾನು ಸ್ಟೆಪ್ ಹಾಕ್ತೀನಿ, ನಿಮ್ಮ ಖುಷಿಗೆ ನೀವು ನನ್ನ ಜೊತೆ ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಬಾವುಟವನ್ನು, ಒಟ್ಟು ಕನ್ನಡದ ಮಾವುತ ನಾನು. ಅಭಿಮಾನಿಗಳೇ ನಮ್ಮನೆ ದೇವರು, ನೀವೇ ನಮಗೆ ಹೆಸರಿಟ್ಟವರು. ಅಭಿಮಾನಿಗಳೇ ನಮ್ಮನೆ ದೇವರು. ಓಕೆ, ಇವಾಗ ಅಂತ್ಯಾಕ್ಷರಿ ಕ್ಷಣದ ಒಂದು ಸುತ್ತು. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಇವ್ರು ಹೇಳ್ತಾರೆ, ಆದರೆ ಇವ್ರು ಹೇಳ್ತಾರೆ ಆದರೆ ಯಾರು ರಾಂಗು ಯಾರು ಸ್ಟ್ರಾಂಗ್ ಅನ್ನೋದು ಈಗ ಅಪ್ಪು ಸರ್ಗೆ ಹಾಡು ಆಡೋದ್ರ ಮುಖಾಂತರ ಗೊತ್ತಾಗುತ್ತೆ. ಆದರೆ ನಾನು ಇವಾಗ ಫಸ್ಟ್ ಇವ್ರ ಕಡೆನೇ ಹೋಗ್ಬಿಡ್ತೀನಿ, ಯಾಕಂದ್ರೆ ನೀವು ಸ್ಟ್ರಾಂಗ್ ಅಂತ ಹೇಳಿದಾರಲ್ಲ. ಹಾಗಾಗಿ ಹಾಂ, ಅಪ್ಪು ಸರ್ ಸಾಂಗ್ನ ಸ್ಟಾರ್ಟ್ ಮಾಡಿ ಸರ್. ಜಗವೇ ಒಂದು ರಣರಂಗ, ರಣವಿಕ್ರಮ, ಧೈರ್ಯ ಇರಲಿ ನಿನ್ನ ಸಂಗ, ರಣವಿಕ್ರಮ ಆಕ್ರಮ ನೀ ಮಾಡು ಕನ್ನಡವ ಸಕ್ರಮ. ಕಲ್ಯಾಣ ಮಂಟಪಕ್ಕೆ ಬಾ, ಮಜಾ ಮಾಡು ಸ್ಟೂಡೆಂಟ್ ಮಾವ, ಮಜಾ ಮಾಡು. ಕಾಲೇಜು ಲೈಫ್ ನಮ್ದೇ ನೆನಪಿನ ಪ್ಯಾಕೆಟ್ಟು. ರಾಜ್ಕುಮಾರ್ ಅವ್ರದ್ದು ಅಪ್ಪು ಸರ ಕಾಡುವ ಹೊಸ ಅಕ್ಕಿಯ ನೋಡಿದೆ, ಎಂದು ಆಡುವ ಹೊಸ ಅಕ್ಕಿಯ ನೋಡಿದೆ. ಕಾಣದಂತೆ ಮಾಯವಾದನು. ದಂಪವರೇ 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 ದಂಪವರೇ. ರೇ ರಾ ರಾ ರುಕ್ಕು ರುಕ್ಕು ರುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ ಸಿಟ್ಟಿಗಿಟ್ಟು ಬೇಡಮ್ಮ ಒಮ್ಮೆಲಕ್ಕೆ ಬಾರಮ್ಮ ಲವ್ ಐತೆ ನಿನ್ನ ಮ್ಯಾಲೆ ಗೋಲಿನಾಲೆಲ್ಲ ಗೇಲಿ ಮಾಡಲ್ಲ ತಪ್ಪಾದ್ರೆ ಸಾರಿ ಕಡೆ. ಕೋ ಕೋ ನಮ್ಮ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಯ್ಯುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೀನೇ ನೀನೇ ಮನಸ್ಸೆಲ್ಲ ನೀನೇ, ನೀನೇ ಮನಸ್ಸೆಲ್ಲ ನೀನೇ.
ನಿನ್ನಲ್ಲಿ ನಿಲ್ಲಲಾರೆ ಕೂಡಲಿ ಕೂಡಲಾರೆ ನಿನ್ನದೇ ಜಾದುವಿಲ್ಲ ಹೇಳಲು ಮಾತೇ ಇಲ್ಲ ಯಾವ ನಾಡಿನ ರಾಜನೋ ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನೋಡುತ್ತಾ ನಿದ್ದೆಗೆ ಜಡಿದ ಹತ್ತಿರ ಹೆಸರೇನು ನನ್ನ ಪಾಡಿಗೆ ಇದ್ದೇನೋ ನಾನು ಯಾಕೆ ಕಣ್ಣಿಗೆ ಬಿದ್ದೆಯೋ ನೀನು ನಿನ್ನ ನೋಡುತ್ತಾ ನೋಡುತ್ತಾ ಹಾಡುತ್ತಾ ಆಯ್ತೋ ನನಗೇನು ದೀಂ ತಗಿಡ ತಗಿಡ ದೀಂ ತಗಿಡ ತಗಿಡ ದೀಂ ತಗಿಡ ತಗಿಡ ನೀನೇನೆ ಹಾಯ್ ಸರ್ ಸರ್ ಪಾರು ಕರ್ಕೊಂಬಂದಿದ್ದೀನಿ ಸರ್ ಹೇಳು ಪಾರು ನಿನ್ನ ಕರ್ಕೊಬರ್ಬೇಕಾದ್ರೆ ಇನ್ನು ತೊಂದರೆ ಪಾರು ಇವತ್ತಾನೆ ನಿಮ್ಮ ಹೇಳು ಪಾರು ಸರ್ ನಿಮಗೇನೂ ಆಗಲ್ಲ ಸರ್ ಸರ್ ನಾನಿದ್ದೀನಿ ಸರ್ ಪಾರು ಕರ್ಕೊಬರ್ಬೇಕಾದ್ರೆ ಎಷ್ಟು ಜನ ಅಡ್ಡ ಬಂದರು ಗೊತ್ತಾ ಸರ್ ಏನು ಪ್ರಾಬ್ಲಮ್ ಇಲ್ಲ ಕರ್ಕೊಂಬಂದಿದ್ದೀನಿ ಸರ್ ಬೇಕಾದ್ರೆ ಕೇಳಿ ಸರ್ ಹೇಳ್ತಾರು ಸರ್ ನಮ್ಮ ಅಪ್ಪ ನೋಡಿ ವರ್ಷಗಳ ಸರ್ ನಮ್ಮ ಅವ್ಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಸರ್ ದಿನ ಕೂಲಿ ಮಾಡಿ ಬಟ್ಟೆ ಕಟ್ಟಿ 3 ರೂಪಾಯಿ ಕೊಡ್ತೀನಿ ಸರ್ ಕಂದ ನೀನು ಸುಮ್ಮನೆ ವಿಷಯ ಹೋಗ ಬಂತ ಸರ್ ನಾನು ಹೋಯ್ತಿದ್ದೆ ಸರ್ ಥ್ಯಾಂಕ್ ಯು ಓಕೆ ಇನ್ನೊಂದು ಡೈಲಾಗ್ ಹೇಳ್ಬೋದು ಸರ್ ನನ್ನ ಅಮ್ಮ ತಿದ್ದೋಕೆ ಹೇಳಿದಂತೆ ಅಂದು ಕೇಳಮ್ಮ ಹಾಟಲ್ಲಿ ಎಲ್ಲೋಗಿ ಬರೆದಿಟ್ಟು ಇವಳು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಏನೋ ಅವತ್ತು ಎತ್ತಕೊಂಡು ಬರ್ಬೇಕು ಚೆನ್ನಾಗಿತ್ತು ಈಗ ನೋವಾಗ್ತಿದ್ಯಾ ನಮ್ಮ ಶಿವ ಕೈಲಾಸ ಮಾಡಬೇಕು ಕುರುನ ಅವ್ರಿಗೆ ವ್ಯತ್ಯಾಸ ಇಲ್ವಾ ಹೇ ಏನು ಹೇಳ್ತು ಮೈ ಉಳಿಯುತ್ತೆ ನೀನಾಯ್ತು ಕನಸು ಇಬ್ಬರು ಹೊಡೆದಿಲ್ಲ ಹೂತಾಕ್ಬಿಡ್ತೀನಿ ನಿನಗೋಸ್ಕರ ನಾನು ಬಂದೆ ಅವನೇಕೆ ಬಂದ ನಿನಗೋಸ್ಕರನ ಅವರಿಗೋಸ್ಕರನ ಫ್ರೆಂಡ್ಶಿಪ್ ಕಣೋ ಲವ್ಗೋಸ್ಕರ ಎಲ್ಲಿದ್ರು ಬರ್ತಾರೆ ದಿನ ಪ್ರೀತಿಸಿ ಮದುವೆಯಾಗಿ ಡೈವರ್ಸ್ ಅದ್ರ ಬಗ್ಗೆ ಪೇಪರ್ನಲ್ಲಿ ಓದುವಾಗ ಹತ್ತಿರ ನಾನು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ ಆದರೆ ಈವಾಗ ಗೊತ್ತಾಗ್ತಿದೆ ಈ ಒಂದೊಂದು ಡೈವರ್ಸ್ ಕೇಸನ್ನು ನಮ್ಮಂತ ಎಷ್ಟು ಜನರು ನೋವಿದೆ ಅಂತ ನಾನು ಲವ್ ಮಾಡಿಲ್ಲ ನನ್ನ ಕೊರಗಲಿ ನನ್ನ ಪ್ರೀತಿ ಸೋತತ್ತೆ ನನ್ನ ಕೋಪದಲ್ಲಿ ನನ್ನ ಪ್ರೀತಿಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡು ಸಣ್ಣ ದೊಡ್ಡ ಪ್ರೀತಿ ಸಪೋರ್ಟ್ ಆದರೆ ನೀವೆಲ್ಲ ಯಾಮರ್ಸ್ತಿದ್ದೀರಾ ಅವರೆಲ್ಲ ಮನ್ಸು ಮಾಡಿದೆ ನಿಮ್ಮ ಮನಸ್ಸು ಕೋಪನಿರಲ್ಲ ಪಬ್ಲಿಕಲ್ಲಿ ಎಲ್ಲ ಒಳಗಿರಲ್ಲ ಪ್ರತಿ ಮುಸುಸ್ ಆಗಲ್ಲ ಲವರ್ಸ್ ನಾಳೆ ಜನ ಚಪ್ಪಿದು ಹೊಡಿತಾರೆ ತಮ್ಮ ಹೆಸರು ಕವನ ಕುಶಾಲನಗರ ಹೌದು ಗೊತ್ತಿರೋಲ್ಲ. ಓಕೆ, ನಾನು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಒಂದು ಕವನ ಬರೆದಿದ್ದೀನಿ. ಕರುನಾಡಿಗೆ ನೀನೊಂದು ಕಡಲ ಮುತ್ತು, ರಾಜಕುಮಾರನಾದೆ ಪಾರ್ವತಿಯ ಲೋಹಿತ, ಯುವಜನರ ನಡುವೆ ನೀನಲ್ಲವೇ ಸಂಪತ್ತು, ಮರೆತರು ಮರೆಯಲಾಗದ ಸಂಹಿತ. ನೆಕ್ಸ್ಟ್ ಇನ್ನೊಂದಿದೆ. ಬದುಕಿನ ಸರ್ವಸ್ವವು ನೀನಾದೆ ಸಾಹುಕಾರ, ಅಭಿಮಾನಿಗಳ ಪಾಲಿಗೆ ನೀನೆಂದು ಅಜರಾಮರ. ಬದುಕಿನ ಸರ್ವವೂ ನೀನಾದೆ ಸಾಹುಕಾರ, ಅಭಿಮಾನಿಗಳ ಪಾಲಿಗೆ ನೀನಾದೆ ಅಜರಾಮರ. ಆ ದಿನ ನಿನ್ನನ್ನು ನೋಡಲು ಕಾದಿತ್ತು ಜನಸಾಗರ, ಮರೆಯದೆ ನೀನು ನಮ್ಮೊಳಗೆ ಉಳಿದೆ ರಾಜಕುಮಾರ. ಆ ದಿನ ನಿನ್ನ ನೋಡಲು ಕಾದಿತ್ತು ಜನಸಾಗರ, ಮರೆಯದೆ ನೀನು ನಮ್ಮೊಳಗೆ ಉಳಿದೆ ರಾಜಕುಮಾರ. ತಾವೇ ಬರ್ದಿದ್ದ ಇವಾಗ ಬರ್ದಿದ್ದು. ಮೊಬೈಲ್ ಸಲ ಚಪ್ಪಾಳೆ ಅವರೇ ಬರ್ದಿದ್ದು. ಇಲ್ಲ ತುಂಬ ಥ್ಯಾಂಕ್ ಯು ತುಂಬ ಖುಷಿ ಆಯಿತು. ಕವನ ಒಳ್ಳೆಯದಾಗಿ. ಓಕೆ, ಇವತ್ತಿನ ಪ್ರೋಗ್ರಾಮ್ ಅಂತೂ ಸಕ್ಕದಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಜೂನಿಯರ್ ಅಪ್ಪು ಅವರು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನೀವು ಎಂಜಾಯ್ ಮಾಡಿದ್ರಾ? ಎಷ್ಟು ಎಂಜಾಯ್ ಮಾಡಿದ್ರಿ? ಸೌಂಡ್ಸ್ ಆಗ್ತಾ ಇಲ್ಲ. ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಒಂದು ಹೇಳಿ. ಇದರಲ್ಲೇ ನಮ್ಮ JSS ಸಕಲೇಶ್ಪುರ ಕೌಡಳ್ಳಿ ಕಾಲೇಜ್ನಲ್ಲಿ BEd ಕಾಲೇಜ್ ಅವರ ಸ್ಟೂಡೆಂಟ್ಸ್ ಇವರೆಲ್ಲ ಸಿಕ್ಕಾಪಟ್ಟೆ ಜನಗಳಿಗೆ ಎಂಟರ್ಟೈನ್ ಮಾಡಿದ್ದಾರೆ ಅಂದ್ಕೊಳ್ತೀವಿ. ಸಡನ್ನಾಗಿ ಜೂನಿಯರ್ ಅಪ್ಪು ಅವ್ರನ್ನ ನೋಡಿದಾಗ ನಿಮಗೆ ಏನು ಅನ್ನಿಸ್ತು?
ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಪ್ರೋಗ್ರಾಮಿಗೆ ಬಂದು ಈ ನಮ್ಮ JSS B.Ed ಕಾಲೇಜು ಕೌಡಳ್ಳಿಗೆ ಬಂದು ಈ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ನಾವು ಕೇಳಿದ ತಕ್ಷಣ ಅಂದರೆ ಒಂದು ಕಾಲ್ ಮಾಡಿ ಕೇಳಿದ ತಕ್ಷಣ ಇಂಥ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೇಳಿದಾಗ ತಕ್ಷಣ ನಾನು ಬರ್ತೀನಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳಿದೆ ನಿಮಗೆ. ಹಾಗೂ ನಮ್ಮ JSS ಕಾಲೇಜು ಕೂಡ ಅಷ್ಟೇ ಕಾಲ್ ಮಾಡಿ ನಾವು ಹಿಂಗೆ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕು, ಇನ್ವಾಲ್ವ್ ಆಗಿ ಅವ್ರ ಬಗ್ಗೆ ತಿಳ್ಕೋಬೇಕು, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಅವ್ರಿಗೆ ಏನು ಅನಿಸಿಕೆ ಇದೆ ಅಂತ ಕೇಳಬೇಕು ಅಂತ ಬರ್ತೀವಿ ಅಂತ ಹೇಳಿದ ಒಂದೇ ಮಾತಿಗೆ ಇಲ್ಲಿದ್ದ ಸೂಪ್ರಿಂಟೆಂಡೆಂಟ್ ಆದಂತಹ ಮಂಜುನಾಥ್ ಸರ್ ಅವ್ರನ್ನ ದಯವಿಟ್ಟು ಕರೀತಾ ಇದ್ದೀನಿ. ಅವರಿಗೂ ಕೂಡ ಧನ್ಯವಾದ. ಹೌದು ನಮ್ಮ ಒಂದು ನಿಮಿಷ. ಹೌದು, ನಮ್ಮ ಕಾಲೇಜಿಗೆ ಸ್ವಲ್ಪ ಅಟ್ಮಾಸ್ಫಿಯರ್ ಚೇಂಜ್ ಮಾಡಿ ಬಂದು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ನಮ್ಮ ಮಕ್ಕಳು ಕೂಡ ಇನ್ಸ್ಪೈರ್ ಆಗಿದ್ದಾರೆ, ಅವ್ರ ಜೊತೆ ಮಾತಾಡಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಂಥ ನಿಮಗೆ ತುಂಬ ನಮ್ಮ TV46 ಮಲೆನಾಡ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಏನು ಅನಿಸ್ತಾ ಇದೆ ಸರ್ ಈ ಪ್ರೋಗ್ರಾಮ್ ಎಲ್ಲ ನೋಡ್ಬಿಟ್ಟು? ಈಗ ಅಪ್ಪು ಅಂದರೆ ಮರೆಯದ ಮಾಣಿಕ್ಯ ಅಂತ ಹೇಳಿ ಎಲ್ಲರೂ ಅಂದ್ಕೋತಾರೆ. ಅದೊಂದು ಯುವ ಶಕ್ತಿ. ಅಪ್ಪು ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವ್ರು ಬದುಕಿದ್ದಾಗ ಅವರ ಮೌಲ್ಯಗಳೇನು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಒಬ್ಬಳು ಸಾಮಾನ್ಯ ಒಳ್ಳೆಯ ಆ್ಯಕ್ಟರ್ಸ್ ಅಂತ ಅಂದ್ಕೊಂಡಿದ್ರು. ಅವರು ಮರೆಯಾದ ತಕ್ಷಣ ಬಹುಶಃ ಮಹಾತ್ಮ ಗಾಂಧೀಜಿಯ ಅಂತಿಮ ಯಾತ್ರೆಯಲ್ಲಿ ಇದ್ದಂತಹ ಜನ ಮತ್ತೆ ನೋಡೋಕ್ಕೆ ಸಿಕ್ಕಿದ್ದು ಅಪ್ಪು ಅಂತಿಮ ಯಾತ್ರೆಯಲ್ಲಿ. ಅಂದರೆ ರಾಷ್ಟ್ರ ಪಿತನಿಗೆ ಸೇರಿದಂತಹ ಜನಸಾಗರ ಒಬ್ಬ ನಟನಿಗೆ ಸೇರಿದ್ದು ಅಂತಂದರೆ ಅಪ್ಪು ಅವರಿಗೆ ಅವತ್ತು ಟಿ ವಿಲಿ ನೋಡಿದಾಗ ಎಲ್ಲರ ಮನೆಯಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಬಹುಶಃ ತಂದೆ ಮೀರಿಸಿದ ಮಗ ಅಂತ ಹೇಳಿ ನಾವು ಕರಿಬಹುದು ಅಂತ ಅಂದರೆ ಅದು ಅಪ್ಪು ಅವರನ್ನು. ಬಹುಶಃ ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ಅವರದೊಂದು ಮೆಲುಕು ಹಾಕುವಂಥ ಅವಕಾಶ ನಮ್ಮ ಕಾಲೇಜಿಗೆ TV46ನವ್ರು ಮಾಡಿಕೊಟ್ಟಿದ್ದು ಅತ್ಯಂತ ಒಂದು ಒಳ್ಳೆಯ ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. TV46ಇಂದ ಫೋನ್ ಮಾಡಿ ನಿಮ್ಮ ಕಾಲೇಜಿಗೆ ಬರ್ತಾಯಿದ್ದೀವಿ, ನಿಮ್ಮ ಮಕ್ಕಳ ಜೊತೆ ಒಂದಷ್ಟು ಮಾತಾಡಬೇಕು ಅಂದಾಗ ಅಪ್ಪು ಹೆಸರು ಹೇಳ್ತಿದ್ದಂಗ್ಲೇ ಬೇಡ ಅಂತ ಅನ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಪ್ಪು ಇವತ್ತು ನಮ್ಮ ಕಣ್ಣೆದುರುಗಡೆ ಇಲ್ಲ, ಆದರೆ ಅವರೊಂದು ಅಜರಾಮರ, ಅವರೊಂದು ಚಿರಂಜೀವಿ ಅಂತಲೇ ಕರಿಬೋದು. ಬಾಲಕರಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಕೂಡ ಒಂದು ರೋಲ್ ಮಾಡೆಲ್ ಆಗಿದ್ದರೂ ಚಿತ್ರಣ ಸಮೂಹದಲ್ಲಿ ಅಂದರೆ ಅದು ಅಪ್ಪು ಮಾತ್ರ. ಅಪ್ಪು ಸ್ಥಾನವನ್ನು ಭರಿಸುವ ಶಕ್ತಿ ಇನ್ನು ಮುಂದೆ ಯಾರಿಗಿದೆಯೋ ಗೊತ್ತಿಲ್ಲ, ಇದುವರೆಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ಅಂಥ ಅಪ್ಪುಗೆ ನಮ್ಮ ಕಾಲೇಜಿನ ಪರವಾಗಿ ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಮುಖಾಂತರ ಅವರ ಜನ್ಮದಿನದಂದು ಅವರೆಲ್ಲ ಆದರ್ಶಗಳನ್ನು ನೆನಪಿಸ್ಕೊಳ್ಳೋಣ, ಅವರ ದಾರಿಯಲ್ಲಿ ನಾವು ಸಾಗೋಣ. ಸಾಧ್ಯವಾದಷ್ಟು ಸಮಾಜ ಸೇವೆಯಲ್ಲಿ ಅಪ್ಪು ಅವರನ್ನು ನಾವು ಮಾದರಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ತುಂಬು ಹೃದಯದ ಅಭಿನಂದನೆಗಳನ್ನು ಮಾಧ್ಯಮದ ಸಮೂಹಕ್ಕೆ. ಮತ್ತು ಜೂನಿಯರ್ ಅಪ್ಪು ಅವ್ರನ್ನ ನೋಡಿದ ತಕ್ಷಣ ನಮಗೆಲ್ಲೋ ಒಂದು ಅಪ್ಪನೇ ಬಂದ್ಬಿಟ್ರೇನೋ ಅಂತ ಅನಿಸುತ್ತೆ. ಬಹುಶಃ ಅವ್ರು ಬಂದಾಗ ಹೇಳ್ದೆ, ನಾನು 3-4 ಇಂಚು ಎತ್ತರ ಇದ್ಬಿಟ್ಟಿದ್ರೆ ರೀಪ್ಲೇಸ್ ಮಾಡಿಬಿಡ್ಬೋದಾಗಿತ್ತು ಅಪ್ಪು ಪ್ಲೇಸ್ಗೆ ಅಂತ ಹೇಳಿ. ಅಂಥವರು ನಮ್ಮ ಮಲೆನಾಡಲ್ಲೇ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಹಾಗಾಗಿ ಎಲ್ಲರಿಗೂ ಸಹ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಎಲ್ಲರೂ ಒಟ್ಟಾಗಿ ಒಂದು ಸಾರಿ ಪುನೀತ್ ರಾಜ್ಕುಮಾರ್ಗೆ ಜೈಕಾರ ಹಾಕ್ಬಿಡೋಣ. ಪುನೀತ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಎಲ್ರಿಗೂ ಒಳ್ಳೆಯದಾಗಲಿ. ಕಡೆದಾಗಿ ಹೇಳೋದಿಷ್ಟೇ, ಎಲ್ರಿಗೂ ಅಪ್ಪು ಸರ್ ಆಶೀರ್ವಾದ ಸದಾ ಇರಲಿ, ಅವರಲ್ಲಿರೋ ಎಲ್ಲ ಗುಣಗಳು ಎಲ್ರಿಗೂ ಬರಲಿ. ನೂರು ಕಥೆಯ ಹೇಳಿದೆ ನಿನ್ನ ದೇವದ ನುಡಿಯ ಕೇಳಿ, ನೂರು ನೆನಪು ಮೂಡಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು, ನೂರು ಕಥೆಯ ಹೇಳಿ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಬೆಳೆಸಿದೆ ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ.
ಬಾಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. 100 ನೆನಪು ಮೂಡಿದೆ. 100 ನೆನಪು ಮೂಡಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬಕ್ಕೆ ಸರ್ ಒಬ್ರು ಒಂದು ಹಾಡು ಹಾಡ್ತಾರಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಭಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕರೇ, TV 46 ಮಲ್ನಾಡ್ ನ್ಯೂಸ್ ಚಾನಲಿಂದ ಇವತ್ತು ಕೌಡಳ್ಳಿಯ JSS ಹೈಸ್ಕೂಲ್ ವಿದ್ಯಾರ್ಥಿಗಳ ಜೊತೆ ಇದ್ದೀವಿ. ವಿಶೇಷ ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳ ಜೊತೆ ಪ್ರೀತಿಯಿಂದ ಅಪ್ಪು ಸರ್ ಬಗ್ಗೆ ಅವರ ಒಂದು ಪ್ರೀತಿಯ ಅನಿಸಿಕೆಗಳನ್ನ ಕೇಳಲಿಕ್ಕೆ ಬಂದಿದ್ದೀವಿ. ಈಗ ಕೇಳಿ, ಪುನೀತ್ ರಾಜ್ಕುಮಾರ್ ಬಗ್ಗೆ ಇರುವ ಒಂದು ಪ್ರೀತಿಯ ಅನಿಸಿಕೆಯನ್ನು ಯಾರು ಹೇಳ್ತೀರಾ? ಮಾತಾಡಿ. ಡಿಂಪನ ಶೆಟ್ಟಿ. ಏನು ಓದ್ತಿದ್ದೀರಾ? 10th. ನಿಮ್ಮ ಸ್ಕೂಲ್? JSS ಕೌಡಳ್ಳಿ. ಓಕೆ, ನಾವಿವತ್ತು ಅಪ್ಪು ಸರ ಒಂದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮ ಶಾಲೆಗೆ ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಎಷ್ಟು ವಿಷಯಗಳು ಗೊತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ? ಒಬ್ಬ ಆ್ಯಕ್ಟರ್ ಮತ್ತು ಒಳ್ಳೆಯ ಡ್ಯಾನ್ಸರ್, ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಜನಗಳಿಗೆ. ಹಾಂ. ಅವರು ಅವರ ಕೊನೆಯ ಕ್ಷಣಗಳಲ್ಲಿ ಒಂದು ದಾನ ಮಾಡ್ತಾರೆ. ಯಾವುದು? ಕಣ್ಣು ದಾನ. ತಮ್ಮ ಬಾಡಿ ಪಾರ್ಟ್ಸ್ನೆಲ್ಲ ಆಸ್ಪತ್ರೆ ಡೊನೇಟ್ ಮಾಡಿ. ಇವತ್ತು ಅವರು ಕಣ್ಣನ್ನು ಡೊನೇಟ್ ಮಾಡಿದ್ರಿಂದ ಇವತ್ತು ಕರ್ನಾಟಕದಲ್ಲಿ 2 ಲಕ್ಷ ಜನ ಕಣ್ಣುಗಳನ್ನ ದಾನ ಮಾಡಿದ್ದಾರೆ. 2 ಲಕ್ಷ ಜನ, ಬರೀ 20,000 ಒಬ್ಬರು ವ್ಯಕ್ತಿ ಈ ನಾಡಿಗೆ ಶಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಅಲ್ವಾ? 2 ಲಕ್ಷ ಕಣ್ಣುಗಳನ್ನ ಇವಾಗ ದಾನ ಮಾಡಿದ್ದಾರೆ. ಎಷ್ಟು ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಭೂಮಿ ಬೆಳಕೊಂದು ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಬಸರಿಗೆ ಬಂದು ಬೆಳಗಿದೆ ಮನೆಯ ಮನಗಳಲ್ಲಿಂದು. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋಲು ತಲೆಯವಾಗದು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನೋಡಿ, ಈ ಒಂದು ಹಾಡು ಎಷ್ಟು ಮಟ್ಟಿಗೆ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂದರೆ, ಇವತ್ತು ನಾವೆಲ್ಲ ಹಾಡ್ತಿರೋರು, ಇದು ನಿಜ ಆದರೆ ನಿಮ್ಮ ಚಪ್ಪಾಳೆ ಬರಲಿ, ಇವತ್ತು ನಾವು ಹಾಡ್ತಿರೋರು, ನಾಳೆ ನಮ್ಮ ಮಕ್ಕಳನ್ನ ತೊಟ್ಲಲ್ಲಿ ಹಾಕ್ಕೊಂಡು ತೂಗಬೇಕಾದ್ರೂ ಕೂಡ ಹಾಡನ್ನು ಹಾಡ್ತೀವಿ. ಆ ಮಟ್ಟಿಗೆ ಈ ಹಾಡು ಎಲ್ಲರಿಗೂ ರೀಚ್ ಆಗಿದೆ. ತುಂಬ ಖುಷಿ ಆಯಿತು. ಆದರೆ ಇವತ್ತು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ತಿಂಗಳು ಯಾವುದು, ಜೊತೆಗೆ ಡೇಟ್ ಯಾವುದು? ಸರಿನಾ? ಕರೆಕ್ಟ್ ಆನ್ಸರು. ಬರಲಿ ಮತ್ತೆ ಚಪ್ಪಾಳೆ ಜೋರಾಗಿ. ಆಮೇಲೆ ಎಲ್ಲರೂ ಅವ್ರ ಸಿನಿಮಾ ನೋಡಿರ್ತೀರಾ, ಆದರೆ ಈ ಒಂದು ಸಿನಿಮಾನ ನೀವು ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಂಡಿರಲ್ಲ. ಅದು ಯಾವ ಸಿನಿಮಾ ಅಂದರೆ ಅವ್ರ ಅಪ್ಪಂದ, ಡಾಕ್ಟರ್ ರಾಜ್ಕುಮಾರ್ ಅವ್ರದ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಗಂಧದ ಗುಡಿ. ಅದ್ರಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾರೆ ಹೇಳಿ? ನೇಚರ್ ಅಲ್ವಾ? ಪರಿಸರ ಸಂರಕ್ಷಣೆ ಮಾಡಬೇಕು, ಪ್ರಾಣಿಗಳ ಸಂರಕ್ಷಣೆ ಮಾಡಬೇಕಂತ ತುಂಬ ಅದ್ಭುತವಾಗಿ ನ್ಯಾಚುರಲ್ ಸಿನಿಮಾ ತೋರಿಸಿದ್ದಾರೆ. ಇವಾಗ ನಾನು ಕೇಳಕ್ಕೆ ಬರ್ತಿರೋ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಅವ್ರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟು ಒಂದು ಕನಸು ಇಟ್ಕೊಂಡಿರ್ತಾರೆ. ಅವರಿಗೆ ಆ ಸಿನಿಮಾಕ್ಕೊಂದು ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಆ ಸಿನಿಮಾದ ಹೆಸರು ಯಾವುದು?
ಅದು ಎಲ್ಲರೂ ನೋಡಿದ್ದೀರಾ? ಇವತ್ತಿಗೂ ಕೂಡ ಟಿ ವಿಲಿರ್ಬೋದು ಬಂದುಬಿಟ್ರೆ ನೆಲ್ಲ ನೋಡ್ಬೇಕಲ್ಲ ಅನಿಸುತ್ತೆ ಅಲ್ವಾ ಅಂತ ಸಿನಿಮಾ. ಜೊತೆಗೆ ಇನ್ನೊಂದು ನಿಮ್ಮ ಜೊತೆ ಎಲ್ಲರ ಜೊತೆ ನಾವು ಚರ್ಚೆ ಮಾಡಲೇಬೇಕಾದಂಥ ಒಂದು ಪ್ರಮುಖವಾದ ವಿಷಯ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿಗಳನ್ನ ಅಲ್ವಾ. ನಮ್ಮ ತಂದೆ ತಾಯಿಗಳನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟೇ ನಾವು ಚೆನ್ನಾಗಿರ್ತೀವಿ, ಅವ್ರ ಆಶೀರ್ವಾದ ಇರುತ್ತೆ. ಆಮೇಲೆ ಇನ್ನೊಂದು ದೊಡ್ಡವರು ವಯಸ್ಸಾಗ್ತಾ ಆಗ್ತಾ 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 ಚಿಕ್ಕವರಾಗ್ತಾರಂತೆ. ನಾವು ಚಿಕ್ಕ ಮಕ್ಕಳು ಅದೇ ಥರ ಅಡ್ಡ ಹಿಡಿತಾರೆ. ನಿಮ್ಮ ಮನೇಲಿ ನೋಡಿರ್ಬೋದು ಅಜ್ಜ ಅಜ್ಜಿ ಇದ್ದರೆ ಅಲ್ವಾ. ಹಾಗಾಗಿ ಅವ್ರನ್ನ ನಾವು ವೃದ್ಧಾಶ್ರಮಕ್ಕೆ ಕಳಿಸ್ಬಾರ್ದು, ತಮ್ಮ ಜೊತೆನೇ ಇಟ್ಕೋಬೇಕಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಹೆಸರೇನು ನೋಡಿದಿರಾ? ಈಗ ಅದೇ ಸಿನಿಮಾ ಹಾಡು ಆಡಿದಲ್ವಾ? ಓಕೆ. ಜೊತೆಗೆ ಅವರು ಅಪ್ಪಾಜಿಯವ್ರ ಜೊತೆ ಒಂದು ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವ್ರ ಜೊತೆ ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದು ಹಾಡನ್ನ ಆಡ್ತಾರೆ ಸಿನಿಮಾದಲ್ಲಿ. ಫಸ್ಟ್ ಸಾಂಗು ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯಲ್ಲಿ ಓಡಿ ಹೋದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇನ್ನು ಎಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು, ಎಂದು ಅಂದನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು, ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅಲ್ವಾ? ನೋಡಿ, ಒಬ್ಬರು ನಾಯಕ ನಟರಲ್ಲಿ ಪ್ರತಿಯೊಂದು ಕೂಡ ಡ್ಯಾನ್ಸ್ ಇರ್ಬೋದು, ಸ್ಟೆಂಟ್ ಇರ್ಬೋದು, ಹಾಡಿರ್ಬೋದು, ಜೊತೆಗೆ ಬಾಡಿ ಫಿಟ್ನೆಸ್ ಇರ್ಬೋದು, ಜೊತೆಗೆ ಸರಳತೆಯಿಂದ ಇದ್ದಂಥ ಒಬ್ಬರು ವ್ಯಕ್ತಿ ಅಂದರೆ ಯಾರು? ಜೋರಾಗಿ ಹೇಳ್ಬೇಕು, ಅಪ್ಪು ಸರ್ ಅಲ್ವಾ? ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಇತ್ತೀಚೆಗೆ ಅವರ ಒಂದು ಕೊನೆಯ ಸಿನಿಮಾ ಬಂತು, ಯಾವುದು? ಅವರು ಅಭಿನಯಿಸಿದ್ದು ಗಂಧದ ಗುಡಿ ಅಲ್ವಾ? ಜೊತೆಗೆ ಇನ್ನೊಂದು ಕೊನೆಯ ಸಿನಿಮಾ ಅವರು ಅಭಿನಯಿಸಿದ್ದು ಜೇಮ್ಸ್ ಆದ್ಮೇಲೆ ಗಂಧದ ಗುಡಿ. ಜೊತೆಗೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಇವರತ್ನಲ್ಲ, ಲಕ್ಕಿ ಮ್ಯಾನ್. ಅವ್ರು ಲಕ್ಕಿ ಮ್ಯಾನೇ ಹೌದಲ್ವಾ? ಪುನೀತ್ ರಾಜ್ಕುಮಾರ್ ಹೌದು. ಇವಾಗ ಪುನೀತ್ ರಾಜ್ಕುಮಾರಲ್ಲಿ ನಿಮ್ಗೆ ಇಷ್ಟ ಆಗುವಂಥದ್ದು ಕೆಲವೊಂದು ಏನಾದ್ರು ವಿಶೇಷವಾಗಿದ್ರೆ ಯಾರು ಮಾತಾಡ್ಬೋದಾ ಹೇಳಿ? ಅವರು ಅನಾಥಾಶ್ರಮಕ್ಕೆ ಅವ್ರ ಸ್ಮೈಲು ಅದನ್ನ ಬಿಟ್ಟರೆ ಅನಾಥಾಶ್ರಮಕ್ಕೆ ಅವರು ಸ್ವಲ್ಪ ದಾನ ಮಾಡಿದ್ದಾರೆ. ಅದೇ ಅಲ್ವಾ? ಅವ್ರು ಮಾಡಿಟ್ಟಿದ್ದು, ಅವ್ರು ಮಾಡಿದಂಥ ದಾನ ಧರ್ಮ ಯಾರಿಗೂ ಗೊತ್ತಿಲ್ಲ. ಬಾರೆ ಬಾರೆ ಕಲ್ಯಾಣ ಬಾರೆ ಬಾರೆ ಕಲ್ಯಾಣ ನಮ್ಮ ಮದುವೆ ಸೆಟ್ಟಾಯಿತು ಬೇಗ ಬೇಗ ಬಾ, ಕಡ್ಡಿ ಮೇಳ ಕಟ್ಟುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ. ಈಗ ಅವರು ಬಾರೆ ಬಾರೆ ಅಂತ ಹಾಡಿದ್ದಾರೆ. ಇವಾಗ ನೀವು ಅಪ್ಪು ಸರ್ ಸಿನಿಮಾದ ಯಾವ್ದಾದ್ರು ಒಂದು ಹಾಡಾಡಿ, ಸ್ಟಾರ್ಟ್ ಮಾಡಿ. ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಲೇ ನಮ್ಮನೆ ಉಸಿರು, ನಮಗೆ ಉಸಿರು. ಓಕೆ, ಇವರು ಉಸಿರು ಅಂತ ಹೇಳಿದ್ದಾರೆ. ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ, ಎಂದು ಹೀಗೆ ಹಾಗೆ ಎಲ್ಲ ಏನು ಇದರ ಸೂಚನೆ, ನೂರು ವಿಷಯ ಇದ್ದರೂ ಒಂದು ನಿಮಿಷ ನಿನ್ನ ಜೊತೆ ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ, ಎಂದು ಹೀಗೆ ಹಾಗೆ ಎಲ್ಲ ಏನು ಇದರ ಸೂಚನೆ, ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ, ಒಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ, ನಿನ್ನದೇನಾ ನಿನ್ನೊಂದಿಗೆ ಈ ಜೀವನ ನಿನ್ನದೇನಾ. ಎಷ್ಟು ಖುಷಿ. ಸಕಲೇಶ್ಪುರ. ನಿಮ್ಮ ತಂದೆ ತಾಯಿ ಹೆಸರು? ಸಂತೋಷ್ ಮೀನಾ ಅವರ ಮಗಳಾದಂಥ ಸಂಗೀತ ಅವರಿಗೆ ಬರಲಿ ಜೋರ ಚಪ್ಪಾಳೆ. ಯಾಕಂದ್ರೆ
ಕತೆ ಹೇಳ್ತೈತೆ ನೀನೇ ರಾಜಕುಮಾರ. ಎಷ್ಟೋ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಟು ಪೂಜೆ ಮಾಡೋದು ನೋಡ್ತಿರ್ತೀವಲ್ವ, ಆವಾಗ ನಮ್ಮ ಮನಸ್ಸಿಗೆ ಏನು ಅನಿಸ್ಬೋದು? ಖುಷಿ ನಿಮಗೆ ಏನು ಅನಿಸುತ್ತೆ? ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತಾರೆ, ಆವಾಗ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ? ಖುಷಿ ಆಗುತ್ತಲ್ವಾ? ಯಾಕೆ ಖುಷಿ ಆಗುತ್ತೆ? ಅವರೆಷ್ಟು ಒಳ್ಳೆ ವ್ಯಕ್ತಿ ಅಂತ ಖುಷಿ ಆಗುತ್ತಲ್ವಾ? ಜೊತೆಗೆ ಅವರೊಂದು ಮೈಸೂರಿನಲ್ಲಿ ಒಂದು ಶಕ್ತಿಧಾಮ ಅಂತ ನಡೆಸ್ತಿದ್ದಾರೆ. ಅದರಲ್ಲಿ ಹೆಚ್ಚಿನ ಹೆಣ್ಮಕ್ಳೇ ಇದ್ದಾರೆ, ನೋಡಿದಿರಲ್ವ? ಇವಾಗ ಅವರು ಪುನೀತ್ ರಾಜ್ಕುಮಾರ್ ಅವರು ಹೆಚ್ಚು ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ರು, ಗೊತ್ತು ತಾನೆ? ಗೊತ್ತು. ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಏನಾದರೂ ನಿಮ್ಮ ಕಾಲೇಜಿಗೆ ಬಂದಿದ್ರೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗೋದು, ತುಂಬ ಖುಷಿ ಆಗೋದು. ಏನು ಕೇಳ್ಯಾರ ಅವ್ರ ಹತ್ರ? ಡ್ಯಾನ್ಸ್ ಮಾಡಿ ಅಂತ ಕೇಳಾರ? ಸಾಂಗ್ ಹೇಳಿ, ಸಾಂಗು ಕೇಳೋರ? ಸೆಲ್ಫಿ, ಸಾಂಗು, ಡ್ಯಾನ್ಸ್, ಅಲ್ವಾ? ನೋಡೋಣ, ಇವ್ರನ್ನ ಕೇಳೋಣ, ಹೆಚ್ಚಿಗೆ ಮಾತಾಡ್ತಿಲ್ಲ. ಪುನೀತ್ ರಾಜ್ಕುಮಾರ್ ನಿಮ್ಮ ಹತ್ರ ಬಂದು ಮಾತಾಡ್ತಿದ್ದೀವಿ ಅಂದರೆ ನಾವು ಯಾವ ರೀತಿ ಒಂದು ಕೆಲವೊಂದು ವಿಷಯಗಳನ್ನ ನಾವು ಹಂಚ್ಕೋಬೋದು ಅಂದರೆ, ನಾವು ಪುನೀತ್ ರಾಜ್ಕುಮಾರ್ ಅಂದರೆ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಅಂದ್ರೂ ಅವರು ಮಾಡಿದಂಥ ಹಲವಾರು ಕೆಲಸಗಳು ನಮ್ಮ ಕಣ್ಮುಂದೆ ಇದೆ, ಅಲ್ವಾ ಸರ್? ಪುನೀತ್ ರಾಜ್ಕುಮಾರ್ ಇಲ್ಲ ಅಂದರೆ ಅವ್ರು ಮಾಡಿದಂಥ ಹಲವಾರು ಕೆಲಸಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನಾವೆಲ್ಲ ಏನು ಮಾಡ್ಬೋದು ಅಂದರೆ, ಮೊದಲನೇದಾಗಿ ನನ್ನ ಪ್ರಕಾರ ಗೊತ್ತಿರೋ ಪ್ರಕಾರ ಒಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಕ್ಕಪಕ್ಕದಲ್ಲಿರೋ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅಲ್ವಾ? ಅವ್ರಿಗೆ ನಾವು ಕೈಲಾದಷ್ಟು ಸಹಾಯ ಮಾಡ್ಬೋದು. ಅಕ್ಕಪಕ್ಕದರಿಗೆ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಸಹಾಯ ಮಾಡ್ಬೋದು. ಜೊತೆಗೆ ಅಕಸ್ಮಿಗೆ ಯಾವುದೋ ಒಂದು ಫೋನ್ ಕರೆಯಲ್ಲಿ ನಿಮಗೆ ಬರುತ್ತೆ, ಕಷ್ಟದಲ್ಲಿದ್ದಾರೆ, ಬ್ಲಡ್ ಡೊನೇಟ್ ಮಾಡಿ ಅಂದರೆ ಬ್ಲಡ್ ಡೊನೇಟ್ ಮಾಡ್ಬೋದು. ಜೊತೆಗೆ ಇನ್ನೊಂದು ನಿಮ್ಮ ಕೈಯಲ್ಲಿ ಆದಷ್ಟು ಏನಾದರೂ ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅವ್ರಿಗೆ ಕೈಲಾದಷ್ಟು ನಾವು ಸಹಾಯ ಮಾಡ್ಬೋದು. ಮಾಡ್ತೀರಾ ಇಲ್ವಾ? ಮಾಡಲೇಬೇಕಲ್ವಾ? ಜೊತೆಗೆ ಅವರು ಒಂದೊಂದು ಸಿನಿಮಾನೂ ಕೂಡ ನಮಗೆ ಸ್ಫೂರ್ತಿ. ಪೃಥ್ವಿ ಸಿನಿಮಾ ನೋಡಿದರೆ ನಾವು ಜಿಲ್ಲಾಧಿಕಾರಿಯಾಗಿ ಬದುಕಬೇಕಂತ ತೋರಿಸುತ್ತೆ. ರಾಜ್ಕುಮಾರ್ ಸಿನಿಮಾ ನೋಡಿದರೆ ಒಂದು ಆಶ್ರಮಕ್ಕೆ ನಾವು ನಮ್ಮ ಕೈಲಾದ ಸಹಾಯ ಮಾಡಬೇಕನ್ಸುತ್ತೆ. ಹಾಗಂತ ಅಪ್ಪು ಸಿನಿಮಾ ನೋಡಿದರೆ ಪ್ರೀತಿ ಮಾಡಬೇಕನ್ಸುತ್ತೆ. ಅದ್ರ ಜೊತೆಗೆ ಅವರು ಓದಿ ಒಂದು ಜಾಬ್ ತಗೊಳ್ತಾರೆ ಅಲ್ವಾ? ಹೀಗೆ ಒಂದೊಂದು ಹಂತದಲ್ಲೂ ಕೂಡ ಒಂದು ಮಿಲನ ಇರ್ಬೋದು. ಈಗ ಹಲವಾರು ಸಿನಿಮಾಗಳ ಮುಖಾಂತರ ನಮಗೆ ಒಳ್ಳೊಳ್ಳೆ ಮೆಸೇಜ್ಗಳು ಕೊಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿರೋದು ಹಲವಾರು ಗುಣಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ವಿಶೇಷದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ, ಪುನೀತ್ ರಾಜ್ಕುಮಾರ್ ಅವರಿಗೆ ನೋಡು, ನನ್ನ ಮಗಳನ್ನ ಯಾಕೆ ಮಾಡ್ತಿದ್ದೆ ಅಂತ ಕೇಳು. ಅವಳು ತಂಟೆಗೆ ಹೋಗ್ಬಾರ್ದಂತ ಒಂದು ನಾಳೆ ಕೆಟ್ಟು ಹೊಡಿ, ಬೇಕಾದರೆ ಕೈಯೋ ಕಲೆ ತೆಗಿ, ಅಪ್ಪವ್ರಿಗೇನು ಬೇಜಾರಾಗಲ್ಲ. ಈ ಸೂಕೆಲ್ಲ ಕಟ್ಬೇಡಮ್ಮ, ನನಗಿಷ್ಟ ಆಗಲ್ಲ. ಹೇ ಕಮಿಷನರು ಯಾವ ಸಿ ಬಿ ಕಮಿಷನರು, ಎಲ್ ಸಿ ಬಿ ಕಮಿಷನರು, ಮೇನ್ ಕಮಿಷನರ್ ಬರ್ತಾರೆ ಹೋಗ್ತಾರೆ. ಅಪ್ಪು ಲೋಕಲ್. ಅಪ್ಪು ಮಳೆ ಬಂದರೆ ನೆಗಡಿ ಆಗುತ್ತೆ, ನೆಗಡಿ ಆದರೆ ತಲೆನೋವು ಬರುತ್ತೆ, ತಲೆನೋವು ಜಾಸ್ತಿ ಆದರೆ ಜ್ವರ ಬರುತ್ತೆ, ಜ್ವರ ಬಂದರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ, ನಿಮ್ಮ ಹೆಲ್ತ್ ಹಾಳಾದ್ರೆ ನಿಮ್ಮನ್ನೇ ನಂಬ್ಕೊಂಡ್ರೆ ಈ ಮುತ್ತು ಲೈಫು ಅನೇಕ ಬೀದಿ ಬಂದುಬಿಡುತ್ತೆ. ಅದಕ್ಕೆ ನೀವೇನು ಮಾಡ್ಬೇಕು ಗೊತ್ತಾ? ಐ ಲವ್ ಯು ಅನ್ನೋ 3 ಪದನ ನಿಧಾನವಾಗಿ ಹೇಳಿ. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ತಮ್ಮ ಹೆಸರೇನು? ಹೇಮಂತ್. ಇವಾಗ ಏನು ಹೇಳ್ತಿದ್ದೀರಾ? ಪುನೀತ್ ರಾಜ್ಕುಮಾರ್ ಡೈಲಾಗ್. ಹೇಮಂತ್ ಅವರಿಗೆ ಜೋರಾದ ಚಪ್ಪಾಳೆ. ಆಕಾಶದಲ್ಲಿ 1000 ಸ್ಟಾರು, ಭೂಮಿ ಮೇಲೆ ಒಂದೇ ಸ್ಟಾರು, ಅದೇ ನಮ್ಮ ಪವರ್ ಸ್ಟಾರು. ಜೈ ಪುನೀತ್ ಅಣ್ಣ, ಜೈ. ತಾವು ಇಷ್ಟವರೆಗೆ ಎಲ್ಲಿದ್ದೀರಿ ಸರ್? ಓ, ಸ್ಟಾರ್ ಯಾವಾಗ ಮೇಲೆ ಇರುತ್ತಲ್ವಾ? ಥ್ಯಾಂಕ್ ಯು. ಕೆ ಮಗನೇ ಜೀವ, ಆ ಮಗನಿಗೆ ತಾಯಿ ದೈವ, ಇಲ್ಲಿ ತ್ಯಾಗದ ಪ್ರೀತಿಯ ಕರುಳಿನ ಬಂದ ನೋಡು, ಜಗದ ಭಾವ ನೀಡಿರುವ ಶಿವನೇ. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಅಮ್ಮ ಅಮ್ಮ ಐ ಲವ್
ಅಮ್ಮ ಅಂದ ತಕ್ಷಣ ನಾನು ಈಗ ಒಂದು ಪ್ರಶ್ನೆ ನಿಮಗೆ ಕೇಳಲೇಬೇಕು. ಎಷ್ಟು ಜನ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ತನ್ನ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ತೀರಿ? ಕೈ ಎತ್ತಿ. ಎಷ್ಟು ಜನ? ಅದು ನಾನು ಕೂಡ ಕೈ ಎತ್ತೀನಿ. ತನ್ನ ತಾಯಿಗೆ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ಜನ ನಮಸ್ಕಾರ ಮಾಡ್ಕೊಂಡು ಆಚೆ ಹೋಗ್ತೀರಾ ನೋಡಿ? ಯಾರು ಕೈ ಎತ್ತಿಲ್ಲ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ನೀವು ಹೊರಗಡೆ ಹೋಗ್ಬೇಕಾದ್ರೆ 100 ದೇವ್ರು ನಂಬೋದಲ್ಲ, ಮೊದಲನೇದಾಗಿ ನಮ್ಮ ಹೆತ್ತ ತಾಯಿಯನ್ನು ನಂಬಬೇಕು. ಏನಂತಾರೆ ಸರ್? ಅದನ್ನು ನಾನು ಅಪ್ಪು ಸರ್ ಜೂನಿಯರಾಗಿ ಯಾವತ್ತು ಬಂದಿದ್ದೀನೋ ಅವತ್ತಿನ ನಮ್ಮ ತಾಯಿ ನಮಸ್ಕಾರ ಮಾಡ್ಕೊಳ್ಳಿ ಆಚೆ ಹೋಗಲ್ಲ. ನೀವೆಲ್ಲ ನಮ್ಮ ತಂದೆ ತಾಯಿಗಳು ಅಷ್ಟೇ ಕಷ್ಟಪಟ್ಟು ಇವತ್ತು ಅವ್ರು ಎಷ್ಟೇ ಕಷ್ಟದಲ್ಲಿದ್ದಾರೆ ಇದ್ದರೂ ಕೂಡ ನಮಗೆ ಇವತ್ತು ಶಾಲೆ ಕಳಿಸಿದ್ದಾರೆ. ಕೇಳಿಸ್ಕೊಳ್ಳಿ, ನಾವು ಸುಮ್ಮನೆ ಕೆಲವೊಂದು ವಿಷಯಗಳನ್ನ ಎಂಜಾಯ್ ಮಾಡೋದು ಮುಖ್ಯ ಅಲ್ಲ, ಆದರೆ ಒಂದು ವಿಷಯಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲೇ ಹೋದರೂ ಬಂದರೂ ನಮ್ಮ ತಂದೆ ತಾಯಿ ಎಷ್ಟೇ ಕಷ್ಟಪಟ್ಟರು ಕೂಡ ನೋವುಗಳನ್ನ ಹೇಳ್ಕೊಳ್ಳೋದೇ ನಮ್ಮ ಬೆಳೆಸಿದ್ದಾರೆ. ಅದಕ್ಕಾಗಿ ನೀವು ಅನಾವಶ್ಯಕವಾಗಿ ಯಾವುದೇ ಹಣ ಖರ್ಚು ಮಾಡ್ದೇ ನಾವು ಕಷ್ಟಪಟ್ಟು ನಮ್ಮ ತಂದೆ ತಾಯಿಗೋಸ್ಕರ ಓದಬೇಕು. ಇವರತ್ನ ಸಿನಿಮಾ ನೋಡಿ ಅವ್ರು ಹೇಳ್ತಾರೆ, ಅವರು ಸ್ವಂತ ದುಡ್ಡಲ್ಲಿ ದುಡ್ದು ಖರ್ಚು ಮಾಡಿ, ಅಪ್ಪ ಅಮ್ಮನ ದುಡ್ಡಲ್ಲಿ ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಕೂಲಿ ಮಾಡ್ತೀರೋ ಎಲ್ಲಿದ್ದಾರೋ ನಮ್ಮ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ನಮ್ಮ ತಂದೆ ತಾಯಿಗೆ ನಾವು ಗೌರವ ಸಲ್ಲಿಸೋಣ ಅಂತ ಹೇಳ್ತಾ, ಜೊತೆಗೆ ಎಲ್ಲೇ ಹೋಗ್ಬೇಕಾದ್ರೂ ನೀವು ಎಲ್ಲೇ ಹೋಗ್ಬೇಕಾದ್ರೂ ತಾಯಿ ನಿಲ್ಲಿಸಿ ತಂದೆ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡೋಗಿ 100% ನೀವು ಸಕ್ಸಸ್ ಆಗ್ತೀರಾ. ನಿಜನಾ? ವಿಷಯ ಸತ್ಯನಾ? ಇವತ್ತಿಂದ ಹೋಗಿ ನಮಸ್ಕಾರ ಮಾಡ್ಕೊಳ್ತೀರಾ? ಹಂಗಂತ ಹೇಳ್ಬಿಟ್ರೆ ಆದರೆ ಮಗಳ ಕಾಲೇ ಹೇಳ್ಬಿಟ್ಟಿರಾ ಆಮೇಲೆ ನಮಸ್ಕಾರ ಮಾಡ್ಕೊಳ್ತೀನಿ ಅಂತ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಕೆಲವೊಂದು ವಿಷಯಗಳನ್ನ ಶಾಲೆ ಪಾಠದಲ್ಲಿ ಹೇಳ್ಕೊಡುತ್ತೆ. ಗುರುಗಳು ಕೂಡ ನಮ್ಮ ಕರೆದು ಹೇಳ್ಕೊಡ್ತಾರೆ. ಒಳ್ಳೆ ಸ್ಟೂಡೆಂಟ್ ಆದರೆ ಇದ್ದಾಗೆಲ್ಲ ಹೇಳ್ಕೊಡ್ತಾರೆ. ಈ ಥರ ಕೆಲವೊಂದು ವಿಷಯಗಳು ನಾವೇ ಕಲಿಬೇಕಾಗಿರುತ್ತೆ, ಕೆಲವ್ರನ್ನ ನೋಡಿ ಕಲಿಬೇಕಾಗಿರುತ್ತೆ. ಇವತ್ತು ನಾವೆಲ್ಲ ನೋಡಿ ಕಲಿತಿದ್ದೆ ಪುನೀತ್ ರಾಜ್ಕುಮಾರ್ ಅವರಲ್ಲಿ. ಅವರೆಲ್ಲೇ ಹೋದರೂ ಕೂಡ ಹಿರಿಯರು ಬಂದ ತಕ್ಷಣ ನಮಸ್ಕಾರ ಮಾಡ್ಕೊಳ್ತಾರೆ. ಯಾಕೆ ನಮಸ್ಕಾರ ಮಾಡ್ಕೊಳ್ತಾರೆ ಅಂದರೆ ಅವ್ರು ತಂದೆ ಹೇಳ್ಕೊಡ್ತಿದ್ದಂತಾರೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಹೇಳ್ಕೊಡ್ತಿದ್ರಂತೆ, ಹೋಗಿ ನಮಸ್ಕಾರ ಮಾಡ್ಕೊ ಅಂತ ಹಿಂಗೆ ಹೊಡೆದವ್ರು ಹೇಳ್ಕೊಡ್ತಿದ್ದಂತೆ. ಹಾಗಾಗಿ ಇವತ್ತು ಎಲ್ಲರ ಮನಸ್ಸಲ್ಲಿ ಎಲ್ಲರ ಜೊತೆ ಇವತ್ತು ಆ ಸ್ಥಾನಮಾನದಲ್ಲಿ ಪುನೀತ್ ರಾಜ್ಕುಮಾರ್ ಉಳಿದಿರೋದು. ಸುಮ್ಮನೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಮಾಡಿಬಿಟ್ರು, ಸೋಷಿಯಲ್ ವರ್ಕ್ ಮಾಡಿಬಿಟ್ರು ಅಂದರೆ ಅವ್ರು ಆಗಲಿಲ್ಲ. ಸೋಷಿಯಲ್ ವರ್ಕ್ ಅಂದರೆ ಯಾವ ರೀತಿ ಮಾಡಿರು? ಇವತ್ತು ಎಷ್ಟೋ ಜನ ದಾನ ಧರ್ಮ ಮಾಡ್ತಾರೆ, ತಿಳ್ಕೊಳ್ಳಿ, ಎಷ್ಟೋ ಜನ ದಾನ ಧರ್ಮ ಮಾಡ್ತಾರೆ. ಬಟ್ ಏನು ಮಾಡ್ತಾರೆ? 10 ರೂಪಾಯಿ ಕೊಟ್ಟಿದ ತಕ್ಷಣ, ಟೀ ಕೊಟ್ಟಿದ ತಕ್ಷಣ ಹೇಳ್ಕೊಳ್ತಾರೆ. ಆದರೆ ಅಪ್ಪು ಸರ್ ಎಲ್ಲೂ ಹೇಳ್ಕೊಳ್ಳಿಲ್ಲ, ದಾನ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ. ಅವ್ರನ್ನ ಕಳ್ಕೊಂಡ್ಮೇಲೆ ನಿಮ್ಮ ಸರ್ ಹೇಳಿದ್ರು ನೋಡಿ, ಕಳ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು ಅಪ್ಪು ಸರ್ ಅವರು ಇಷ್ಟೊಂದು ದಾನ ಧರ್ಮ ಮಾಡಿದ್ರ. ನಮ್ಮ ಜೀವನದಲ್ಲಿ ನಾವು ನಿಜವಾದ ದೇವ್ರುಗಳನ್ನ ನಾವು ನೋಡಿರಲಿಲ್ಲ, ಆದರೆ ಇವತ್ತು ನಿಜವಾದ ದೇವ್ರನ್ನ ನೋಡ್ಬಿಟ್ಟಿದೆ ಅದೇ ಪುನೀತ್ ರಾಜ್ಕುಮಾರ್. ಈ ದೇಶದಲ್ಲಿ 2 ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅಂದು ಗಾಂಧೀಜಿಯವ್ರನ್ನ ನೋಡಲಿಕ್ಕೆ 20 ಲಕ್ಷ ಜನ ಬರ್ತಾರೆ. ಪುನೀತ್ ರಾಜ್ಕುಮಾರ್ ನೋಡಲಿಕ್ಕೆ 30 ಲಕ್ಷ ಜನ ಬರ್ತಾರೆ. ಎಷ್ಟು ಹೇಳಿ? 30 ಲಕ್ಷ. ಅದೇ ಅವ್ರು ಕಂಡಂಥ ಒಂದು ಸರಳತೆ ಜೀವನ. ಎಲ್ಲರೂ ಅವ್ರನ್ನ ಕಂಡಿದ್ದು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತಿಂದಲೇ ನಿಮ್ಮ ಒಳ್ಳೆಯ ಒಂದು ಗುಣಗಳನ್ನೆಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ, ಇವತ್ತು ಸರ್ ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಸೆಲೆಬ್ರೇಷನಿಗೆ ನಾವು ಜೇಸಸ್ ಸ್ಕೂಲಿಗೆ ಬಂದಿದ್ವಿ. ಈಗ ನೀವು ನೋಡ್ತಾ ಇರೋದು ಇಲ್ಲಿ ಈ ಸಕಲೇಶ್ಪುರದ ಕೌಡಳ್ಳಿಯ ಜೇಸಸ್ ಶಾಲೆಯ ಹೈಸ್ಕೂಲ್ ಮಕ್ಕಳನ್ನ ನೀವು ನೋಡ್ತಾ ಇದ್ದೀರಾ. ಸೊ ಎಷ್ಟು ಎಂಜಾಯ್ ಮಾಡಿದ್ರಿ ಇವತ್ತು? ಈ ಥರ ಆಪರ್ಚುನಿಟಿ ಯಾವತ್ತಾರು ಬಂದಿತ್ತಾ? ಯಾವ್ದಾದ್ರು ಚಾನಲ್ ನಿಮ್ಮ ಸ್ಕೂಲಿಗೆ ಬಂದಿತ್ತಾ? ಇದೇ ಫಸ್ಟ್. ಸೊ ನಮಗೆ ಥ್ಯಾಂಕ್ಸ್ ಹೇಳ್ತೀರಾ ಇಲ್ವಾ? ಹೇಳಿ. TV 46 ಮಲ್ನಾಡ್ ನ್ಯೂಸ್ ಚಾನಲ್ಗೆ TV 46 ಮಲ್ನಾಡ್ ನ್ಯೂಸ್ ಚಾನಲ್ಗೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಹಾಗೆ ನೀವು ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀರಾ. ಹಾಗೂ ನಮ್ಮ ವೀಕ್ಷಕರ ಅಂದರೆ TV 46 ಮಲ್ನಾಡು ವೀಕ್ಷಕರಿಗೂ ಕೂಡ ನಿಮ್ಮ ಎಂಜಾಯ್ಮೆಂಟ್ ತಲುಪಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಇದೇ ನಮ್ಮ ಸ್ಕೂಲ್ನ ಹೈಸ್ಕೂಲ್ ಅಂತ HM ಆದಂತಹ ರೇಣುಕಾ ಆರಾಧ್ಯ ಸರ್ ಅವ್ರನ್ನ ಕೂಡ ಇಲ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಸರ್. ಹಾಗೆ ಕರೆಸ್ಪಾಂಡೆಂಟ್ ಸರ್ ಆದಂತಹ ಮಂಜು ಸರ್ ಅವರು ಕೂಡ ಬನ್ನಿ. ಎಲ್ಲ ನಿಮ್ಮ ಟೀಚರ್ಸ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳಿ ಸರ್. ಜನಗಳಿಗೆ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಅಂತ ಗೊತ್ತಿಲ್ಲ, ಅದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ನಮ್ಮ ಜೂನಿಯರ್ ಅಪ್ಪು ಅವ್ರ ಜೊತೆಗೆ. ಇಲ್ಲಿ ನಮಗೆ ಬಂದು ಈ ಚಾನಲ್ನ ಒಂದು ಇಂಟರ್ವ್ಯೂಗೆ ಅವ್ರು ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜೇಸಸ್ ಇನ್ಸ್ಟಿಟ್ಯೂಟಿಗೆ ಅಂದರೆ BEd ಅವರ ಮಕ್ಕಳ ಜೊತೆ ಕೂಡ ಮಾತಾಡಿದ್ವಿ, PU ಮಕ್ಕಳ ಜೊತೆ ಮಾತಾಡಿದ್ವಿ, ಹಾಗೆ ಹೈಸ್ಕೂಲ್ ಮಕ್ಕಳು ಕೂಡ ನಮ್ಮ ಜೊತೆ ಮಾತಾಡಿದ್ರು. ಇಲ್ಲಿ ಬರೋಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ಜೇಸಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟಿಗೆ ನಾನು ಒಂದು TV 46 ವತಿಯಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ನಮಗೆ ಈ ಆಪರ್ಚುನಿಟಿ ನಿಮ್ಮ ಜೊತೆ ಎಲ್ಲ ಬಂದು ಮಾತಾಡೋಕ್ಕೆ, ನಿಮ್ಮ ಮಕ್ಕಳನ್ನ ಇಂಟರ್ವ್ಯೂ ಮಾಡೋಕ್ಕೆ, ಅವರ ಎಂಜಾಯ್ಮೆಂಟ್ ಅಂದರೆ ಅವ್ರ ಟ್ಯಾಲೆಂಟ್ ತೋರಿಸ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆತ್ಮೀಯರೇ, ಪ್ರೀತಿ ವಿದ್ಯಾರ್ಥಿಗಳೇ, ಅಪ್ಪು ಪುನೀತ್ ರಾಜ್ಕುಮಾರ್ ನಾವು ಅವರ ಚಿತ್ರಗಳನ್ನು ಮಾತ್ರ ನೋಡ್ತಾ ಬಂದು, ಅವರ ಒಂದೊಂದು ಚಿತ್ರಗಳು ಕೂಡ ಸಾಮಾಜಿಕ ಕಳಕಳಿಯಿಂದ ಕೂಡಿರ್ತಕ್ಕಂಥ ಚಿತ್ರಗಳಾಗಿದ್ದು, ಮನೆಯಲ್ಲಿ ಎಲ್ಲರೂ ಕುಳಿತು ನೋಡುವಂಥ ಚಿತ್ರಗಳಾಗಿದ್ದು,
ಸಮಾಜಕ್ಕೆ ಏನೋ ಒಂದು ಮೆಸೇಜನ್ನು ಕೊಡ್ತಾ ಇತ್ತು. ನಾವೆಲ್ಲ ಗೊತ್ತಿಲ್ಲದಂತೆಯೇ ಅವರ ಒಂದು ಚಿತ್ರಗಳನ್ನು ಎಲ್ಲರೂ ಇಷ್ಟಪಡಲಿಕ್ಕೆ ಅದ ಕಾರಣ ಸಮಾಜಕ್ಕೆ ಕೊಟ್ಟಂತಹ ಒಂದು ಮೆಸೇಜ್ ಆಗಿರ್ತಾ ಇತ್ತು. ಅವರು ಅಂತ್ಯವಾದ ಕಾಲದಲ್ಲಿ ಅವರು ನೀಡಿದಂತಹ ಸಾಮಾಜಿಕ ಕಳಕಳಿ ಹಾಗೂ ಸಮಾಜ ಸೇವೆ, ಅನಾಥಾಶ್ರಮಗಳಿರ್ಬೋದು, ಬೇರೆ ಬೇರೆಯ ಕಷ್ಟದಲ್ಲಿದ್ದಂಥವರಿಗೆ ಸಹಾಯ ಹಸ್ತವನ್ನು ಚಾಚುವಂಥದ್ದಿರ್ಬೋದು, ಇವುಗಳನ್ನೆಲ್ಲ ನೋಡ್ತಾ ಹೋದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಒಂದು ತನಗೆ ಗೊತ್ತಿಲ್ಲದಂತೆಯೇ ಹೇಗೆ ಸಾಮಾಜಿಕ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಹೋಗಬೇಕು ಅನ್ನೋದು ಅರಿವಾಗ್ತಾ ಹೋಯಿತು. ಇಂಥ ಪುನೀತ್ ರಾಜ್ಕುಮಾರ್ ಆಗಲಿ ಒಂದು ಸಮಾಜಕ್ಕೆ ಒಂದು ನಷ್ಟ ಆಗಿದೆ. ಹಾಗಾಗಿ ನಾವೆಲ್ಲ ಅವರೊಂದು ಕೆಲವೊಂದು ಗುಣಗಳನ್ನು ಎಲ್ಲರೂ ಕೂಡ ಅಳವಡಿಸ್ಕೊಂಡಾಗ ನಾವು ಈ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗೆ ಜೂನಿಯರ್ ಅಪ್ಪು ಸರ್ ಅವರು ಬಂದಿದ್ದಾರೆ. ಅವರು ನಿಮಗೆಲ್ಲ ಮನರಂಜನೆಯನ್ನು ನೀಡಿದರು, ನಮಗೆ ತುಂಬ ಖುಷಿಯಾಯಿತು. ಆದರೆ ಕೊನೆಯಲ್ಲಿ ಅವರು ಒಂದು ಮಾತುಗಳನ್ನು ನಿಮಗೆ ಹೇಳ್ತಾ ಹೋದರು, ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಅಂತ. ಇದು ಈ ನ್ಯೂಸ್ ಚಾನಲ್ 46 ನ್ಯೂಸ್ ಚಾನಲ್ ನೀವು ನೀಡಿದಂತಹ ಯಾವುದೋ ಒಂದು ಸಾಮಾಜಿಕ ಮತ್ತು ಮನರಂಜನೆಯ ಇದನ್ನು ಕೊಡ್ತಾ ಹೋಗ್ಬೋದು. ಆದರೆ ಇಂತಹ ಗುಣಗಳನ್ನು ನೀವು ಬಿತ್ತರಿಸುವುದರ ಮೂಲಕ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ಇದು ತುಂಬ ಖುಷಿಯನ್ನು ಕೊಟ್ಟಂತಹ ವಿಚಾರವಾಗಿತ್ತು. ಮತ್ತೊಮ್ಮೆ ಬನ್ನಿ, ಇಂತಹ ಒಂದು ಮಕ್ಕಳಲ್ಲಿ ಉತ್ಸಾಹವನ್ನು ಮೂಡಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಾ. ನಿಮ್ಮ 46 ನ್ಯೂಸ್ ಚಾನಲ್ಗೆ ಹಾಗೂ ನಿಮ್ಮ ಎಲ್ಲ ತಂಡದವರಿಗೆ, ನಮ್ಮ ಸಹೋದ್ಯೋಗಿ ಮಿತ್ರರಿಗೆ, ನಮ್ಮ ಸಂಯೋಜನಾಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸ್ತಾ ಅಪ್ಪು ಸರ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಎಲ್ಲರಿಗೂ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಫ್ರೀ ಎಜುಕೇಷನ್ ಹಾಗೂ ಫ್ರೀ ಬಸ್ನ ವಿಚಾರವಾಗಿ ಮಾತಾಡೋಕ್ಕೆ ನಮ್ಮ JSS ಸಂಸ್ಥೆಯ ಕೋಆರ್ಡಿನೇಟರ್ ಆದಂತಹ ಮಂಜುನಾಥ್ ಸರ್ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. TV 46ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ವೀಕ್ಷಕರಿಗೆ ಸುತ್ತೂರು ಶ್ರೀಮಠದ ವತಿಯಿಂದ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಸಕಲೇಶಪುರ ಭಾಗದಲ್ಲಿರ್ತಕ್ಕಂತಹ ಸಾಮಾನ್ಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣದಿಂದ ಕೌಡಳ್ಳಿಗೆ ನಮ್ಮ ಕುಡುಗರಳ್ಳಿಯಿಂದ ಹಿಡಿದು ಆನೆಮಾಲ್ ಮಾರ್ಗವಾಗಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಮ್ಮ ಪೂಜ್ಯ ಶ್ರೀಗಳು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದ ಕೊಡಲ್ಪಡುವಂತಹ ಮಧ್ಯಾಹ್ನದ ಅಕ್ಷರ ದಾಸೋಹದಲ್ಲಿ ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿಯ BEd ತರಬೇತಿ ಶಿಕ್ಷಕರಿಂದ ಪ್ರತಿ ಮಕ್ಕಳನ್ನು ದತ್ತವಾಗಿ ತೆಗೆದುಕೊಂಡು ಕಲಿಕೆಗೆ ಹಿಂದುಳಿದಿರ್ತಕ್ಕಂತಹ ಮಕ್ಕಳಿಗೆ ವಿಶೇಷ ಮಾರ್ಗದರ್ಶನವನ್ನು ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಇಂಗ್ಲೀಷ್ ಭಾಷೆ, ಗಣಿತ, ವಿಜ್ಞಾನದ ವಿಷಯಗಳನ್ನು ಕಲಿಸ್ತಾ ಇದ್ದೀವಿ. ಹಾಗೂ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಇಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸೌಲಭ್ಯವನ್ನು ಸಕಲೇಶಪುರದ ಸುತ್ತಮುತ್ತಲಿರ್ತಕ್ಕಂತಹ ಪೋಷಕರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪೋಷಕರು ಇದನ್ನು ಬಳಸ್ಕೊಳ್ಬೋದು. ನಮ್ಮ ಮಕ್ಕಳು ಖುಷಿಯಿಂದ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇಲ್ಲಿ ಹಲವಾರು ವಿಚಾರಗಳನ್ನು ಕಲಿತಾ ಇದ್ದಾರೆ. ಈ ಒಂದು ಸಹಕಾರವನ್ನು ನೀವು ಕೊಟ್ಟರೆ ಪೂಜ್ಯ ಶ್ರೀಗಳ ಶ್ರಮ ಸಾರ್ಥಕ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ತಾವೆಲ್ಲ ಬಂದಿದ್ದೀರಿ. ಅಪ್ಪು ಜನ್ಮೋತ್ಸವದ ದಿನ ಇಂಥ ಒಂದು ಸಾಮಾಜಿಕ ಕಳಕಳಿ ಹೊಂದಿರುವಂಥ ಶಾಲೆಗೆ ಭೇಟಿ ನೀಡಿದ್ದಕ್ಕಾಗಿ TV 46ನ ಎಲ್ಲ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಚಂದ್ರಿಕಾ ಅಂತ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪುನೀತ್ ಅವರೇ ಅಂದರೆ ನಮಗೆ ತುಂಬ ಇಷ್ಟ. ಅವ್ರ ಫಿಲಮ್ಗಳು ಮನಕ್ಕೆ ಮುಟ್ಟುವಂಥ ಫಿಲಮ್ಗಳು ತೆಗಿತಾರೆ. ಮತ್ತು ಕುಟುಂಬ ಸಮೇತ ಎಲ್ಲ ನೋಡುವಂಥ ಫಿಲಮ್ಗಳೆಲ್ಲ ತೆಗೆದಿದ್ದಾರೆ. ಅಷ್ಟೇ ಮೇಡಮ್. ನಿಮ್ಮ ಸ್ಕೂಲಿಗೆ ನಾವು ಬಂದಿದ್ದೀವಿ, TV 46 ಮಲೆನಾಡು ನ್ಯೂಸ್ನವರು, ಹಾಗೆ ಜೂನಿಯರ್ ಅಪ್ಪು ಅವರು ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗುತ್ತೆ. ಇಲ್ಲಿವರೆಗೆ ಬಂದು ಫ್ರೀಯಾಗಿ ಇವೆಲ್ಲ ಎಂಟರ್ಟೈನ್ಮೆಂಟ್ ಮಕ್ಕಳಿಗೆಲ್ಲ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ನಂಜುಂಡಸ್ವಾಮಿ ಅಂದ್ಬಿಟ್ಟು. ನಿಮ್ಮದು ಸರ್? ಶಿವಕುಮಾರ್ ಅಂತ. ಸರ್, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಒಂದು 2 ಮಾತು. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಲೋದಿಲ್ಲ. ಏಕೆಂದರೆ ಈ ಸಮಾಜದಲ್ಲಿ ತಿದ್ದುವಂತಹ ಮೌಲ್ಯಗಳನ್ನು, ನೀತಿಯನ್ನು ಅವರು ತಮ್ಮ ಎಲ್ಲ ಸ್ತರಗಳಲ್ಲೂ ಬಾಲ್ಯದಿಂದ ನೋಡಿದ್ರೆ
ಕೊನೆ ಗಳಿಗೆಯವರೆಗೂ ನಾವು ನೋಡಿದಾಗ ಎಂಥ ಅದ್ಭುತವಾದಂಥ ನುಡಿಮುತ್ತುಗಳನ್ನು ಅವ್ರು ಆಡಿದ್ದಾರೆ ಅಂತ ನಾವು ವರ್ಣನೆ ಮಾಡೋಕ್ಕಾಗಲ್ಲ. ಅವರ ಒಂದು ಸಿನಿಮಾಗಳಿರ್ಬೋದು, ಅವರ ಸಮಾಜ ಸೇವೆ ಇರ್ಬೋದು. ಒಂದು ಸಲ ನಾನು ಬೆಂಗಳೂರಲ್ಲಿದ್ದಾಗ ಅವ್ರ ಮನೆ ಹತ್ರ ಹೋಗಿದ್ದಾರೆ ರಾತ್ರಿ 9:30 ಅಪ್ಪು ಇದ್ದಾರಾ ಅಂತ ಕೇಳಿದೋ ನಾವು. ಆಗ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದು, ಇಲ್ಲ ಅವರು ಶೂಟಿಂಗಲ್ಲಿದ್ದಾರೆ, ಅಪ್ಪಾಜಿ ಜೊತೆ ಹೋಗಿದ್ದಾರೆ, ಇಲ್ಲ ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಿ ಅಂತ ಕೇಳಿದ್ರು. ಇಲ್ಲೊಂದು ಕಾರ್ಯಕ್ರಮ ಇತ್ತು ಬಂದಿದ್ದೋ, ಹಿಂಗೆ ಇಲ್ಲಿ ರಾಜ್ಕುಮಾರ್ ಅವ್ರ ಮನೆ ಇದೆ ಅಂತ ಅಂದರು. ಅದಕ್ಕೆ ಎಲ್ಲರೂ ಮಾತನಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿದ್ದೋ. ತುಂಬ ಚೆನ್ನಾಗಿ ಎಷ್ಟು ಪ್ರೀತಿ ನಯ ವಿನಯದಿಂದ ಮಾತನಾಡಿಸುವಂಥ ಒಂದು ಗುಣಗಳನ್ನು ಕಲ್ತಿದ್ರು ಅನ್ನೋದನ್ನ ಅವರ ಒಂದು ಒಟ್ಟಾರೆ ಕುಟುಂಬವನ್ನು ನೋಡಿದಾಗ ನಾವು ನಿಜವಾಗ್ಲೂ ತಿಳ್ಕೊಬೇಕಾದಂಥ ಅಂಶಗಳೇ. ಹಾಗಾಗಿ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕಾಣಿಕೆ ಇದೆಯಲ್ಲ, ನಾವು ಅದು ಮರೆಯೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಅದು ನೀತಿ ಪಾಠ ಇರ್ಬೋದು, ಮೌಲ್ಯಗಳಿರ್ಬೋದು, ಅದು ಅವ್ರು ನಡೆಸ್ಕೊಟ್ಟಂತಹ ಒಂದು ಕೋಟ್ಯಾಧಿಪತಿ ಇದೆಯಲ್ಲ, ಅದ್ಭುತವಾದಂತಹ ಒಂದು ವರ್ಣನಾತೀತವಾದಂತಹ ಪದಗಳಿಂದಲೂ ವರ್ಣನೆ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಅವರು ನಡೆಸ್ಕೊಟ್ಟಿರ್ತಕ್ಕಂಥದ್ದು ಈ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಶಿಕ್ಷಣ ಅಂತ ತಗೊಂಡಾಗ ಅವರು ಸಾಕಷ್ಟು ಜಾಹೀರಾತುಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವ ಜಾಹೀರಾತಿಗೂ ಅವರು ಒಂದು ನಯಾ ಪೈಸೆನೂ ಸಹ ತಗೊಂಡಿಲ್ಲ. ಏಕೆಂದರೆ ಶಿಕ್ಷಣ ಅಂದಾಗ ಅವ್ರದ್ದು ಒಂದು ಕೈ ಮೇಲಿತ್ತು. ಹಾಗಾಗಿ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅವ್ರ ಸೇವೆಯನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್, ನೀವು ಅಪ್ಪ ಸರ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ನೀವು ಈ ಜಗತ್ತಿಗೆ ಮಾದರಿಯಾದಂತಹ ವ್ಯಕ್ತಿಯಾಗಿದ್ದರೆ, ಸಮಾಜಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಅನೇಕ ಶಾಲೆಗಳನ್ನು ತೆರೆದು ಅವರಿಗೆ ಉತ್ತಮವಾದಂಥ ಮಾದರಿಯಾದಂತಹ ನಟರಾಗಿದ್ದರೆ, ಮತ್ತು ಉತ್ತಮ ನಟನೆಯಲ್ಲಿ ಮತ್ತು ಡ್ಯಾನ್ಸ್ನಲ್ಲಿ ಉತ್ತಮವಾದಂತಹ ನಿಮ್ಮನ್ನು ಮೀರಿಸುವಂಥ ಯಾರು ನಟರು ನಮ್ಮ ಕರ್ನಾಟಕದಲ್ಲಿ ಯಾರು ಬಂದಿರಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಮತ್ತು ನಿಮ್ಮ ಸಿನಿಮಾಗಳನ್ನು ನೋಡ್ತಾ ಇದ್ದರೆ ಕುಟುಂಬ ಸಮೇತ ಎಲ್ಲರೂ ನೋಡುವಂತಹ ಒಂದು ಸನ್ನಿವೇಶ, ಕೆಲವು ಈ ಉತ್ತಮ ಸಂದೇಶವನ್ನು ನೀಡುವಂಥ ಸಿನಿಮಾವನ್ನು, ನಿಮ್ಮ ಸಿನಿಮಾಗಳು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡ್ತಾ ಇದ್ವು. ನೀವು ಇನ್ನೂ ಸ್ವಲ್ಪ ದಿವಸ ಬದುಕಬೇಕಾಗಿತ್ತು. ಆ ದೇವರು ನಿಮ್ಮನ್ನು ಬೇಗ ಕರ್ಕೊಂಡ್ಬಿಟ್ಟ. ನನಗೆ ತುಂಬ ನೋವಾಗ್ತಾ ಇದೆ. ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದೆ. ಇವತ್ತು ಅಪ್ಪು ಸರ್ನ ಹುಟ್ಟುಹಬ್ಬನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಸಕಲೇಶ್ಪುರದ ಹಲವಾರು ಸ್ಕೂಲು ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ವಿ. ಮಕ್ಕಳು ತುಂಬ ಚೆನ್ನಾಗಿ ಅಪ್ಪು ಸರ್ ಬಗ್ಗೆ ಇರುವಂಥ ಅವ್ರ ಒಪಿನಿಯನ್ಗಳಾಗಿರಲಿ, ಅವರ ಸಾಂಗ್ಗಳು ಹಾಡೋದ್ರ ಮುಖಾಂತರ, ಡೈಲಾಗ್ಸ್ ಹೇಳೋ ಮುಖಾಂತರ ಅವ್ರ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ. ಅವರ ಹುಟ್ಟುಹಬ್ಬನ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇರೋದಕ್ಕೆ TV46 ಮಲೆನಾಡು ಅವರು ನಮ್ಮ ಸಕಲೇಶ್ಪುರ ಫುಲ್ ಕವರ್ ಮಾಡಿಕೊಂಡು ನಿಮಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಇನ್ನು ಮುಂದಿನ ಹೆಚ್ಚಿನ ಪ್ರೋಗ್ರಾಮಿಗೋಸ್ಕರ ನೋಡ್ತಾ ಇರಿ TV46 ಮಲೆನಾಡು. ನಿಮ್ಮ ಯು ಡಿಜಿಟಲ್ನಲ್ಲಿ 198 ಹಾಗೆ TV46 ಮಲೆನಾಡು ಅಂತೇಳಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ಒಂದು ಆ್ಯಪ್ ಸಿಗುತ್ತೆ. ಅದನ್ನ ಇನ್ಸ್ಟಾಲ್ ಮಾಡಿ ನಮ್ಮ ಪ್ರೋಗ್ರಾಮ್ಗಳನ್ನ ಎಲ್ಲನೂ ಕೂತಿದ್ದ ಜಾಗದಲ್ಲೇ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ಪ್ರೋಗ್ರಾಮ್ ಇದೆ. ನೋಡ್ತಾ ಇರಿ TV46 ಮಲೆನಾಡು. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಆನಂದಪ್ಪಯ್ಯ ಅಂತ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ. ಆ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಕೇಳ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೆ? ಹೌದು, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಈಗ ತೀರೋಗಿದ್ದಾರೆ. ಅವರಿಲ್ಲ, ಆದರೆ ಅವರು ಮಾಡಿರೋಂಥ ಕೆಲಸಗಳು ಈ ಭೂಮಿ ಮೇಲೆ ಅಜರಾಮರವಾಗಿ ಉಳಿಯುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಅವರು ತನ್ನ ಕಣ್ಣುಗಳನ್ನ ದಾನ ಮಾಡಿದ್ದಾರೆ. ಈ ಜಗತ್ತಿನ ಎಲ್ಲ ಪ್ರಜೆಗಳು ತನ್ನ ಕಣ್ಣುಗಳನ್ನ ದಾನ ಮಾಡಬೇಕಾದ್ರೆ ನಾನು ಎಲ್ಲರ ಹತ್ರ ಮನವಿ ಕೇಳ್ತೀನಿ. ಈ ದಿನ ಅವ್ರದ್ದು 49ನೇ ವರ್ಷದ ಬರ್ತ್ಡೇ ಇದೆ. ಆದರೆ ಅವ್ರು ನಮ್ಮೊಟ್ಟಿಗೆ ಇಲ್ಲ. ಅವರು ಮಾಡಿರೋ ಕೆಲಸಗಳು ಮಾತ್ರ ನಮ್ಮ ಅಂತರಾಳದಲ್ಲಿ ಉಳ್ಕೊಂಡಿದೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಇನ್ನು ಮುಂದೆ ಹಲವಾರು ಜನ ಹುಟ್ಟು ಬರಲಿ ಅಂತ ನಾನು ಈ ಒಳ್ಳೆಯ ಸಮಯದಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ನಮಸ್ತೆ ಸರ್, ನಿಮ್ಮ ಹೆಸರು? ಆಂಬುಲೆನ್ಸ್ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ದು ಬರ್ತ್ಡೇ ಇದೆ. ಅವರ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಕೇಳ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಬರುವಂಥ ಮಾತುಗಳು? ಇಲ್ಲ, ಅದೊಂದು ಚಿರಸ್ಮರಣೀಯ. ಯಾಕೆ ಅಂತಂದರೆ ಸಾಮಾನ್ಯದವರು ಅಷ್ಟೊಂದು ಬೆಳೆದಿರ್ತಕ್ಕಂಥ ಕುಟುಂಬದಲ್ಲಿ ಬೆಳ್ಕಂದ್ರೆ ಒಳ್ಳೆ ಸಿಂಪ್ಲಿಸಿಟಿಯಾಗಿ ಇದ್ಕೊಂಡು ಆ ಥರ ಹೆಲ್ಪ್ ಮಾಡಿರ್ತಕ್ಕಂಥದ್ದು ನಿದರ್ಶನ ಕರ್ನಾಟಕದಲ್ಲಿ ತುಂಬ ರೇರು. ಆ ಥರ ಇದಕ್ಕೆ ಹೇಳಕ್ಕೆ ಹೋದರೆ ಇವರು ಅದು ಅಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಮನಸ್ಸಲ್ಲಿ ಅಚೀವ್ಮೆಂಟ್ ಇತ್ತು ಅಂತ ಅನಿಸುತ್ತೆ. ಬಟ್ ಆಗಿಂದಲೂ ಅಂದ್ಕೊಂಡಿದ್ರು ಅವ್ರ ತಂದೆ ಮಾರ್ಗದರ್ಶನದಲ್ಲಿ ಇಲ್ಲಿ ಜನಗಳ ಪ್ರೀತಿ ನೋಡಿ ಆ ಥರ ಬೆಳ್ಕೊಂಡಿದ್ರು ಅನಿಸುತ್ತೆ. ಆ ಥರ ಮನಸ್ಸಲ್ಲಿ ಅಂದ್ಕೊಂಡಿದ್ರು. ಬಟ್ ಹೆಲ್ಪ್ ಮಾಡಬೇಕು ಅಂತಂದರೆ ಮಾಡಿದ್ದಾರೆ. ಬಟ್ ಅದೇ ಥರ ಕೆಲಸಗಳು ಇನ್ನೂ ಎಲ್ಲ ಸಾಮಾನ್ಯರು ಅದೇ ಥರ ಮಾಡ್ಕೊಂಡು ಹೋದರೆ ಒಂದು ಅನುಕೂಲ ಎಲ್ರಿಗೂ. ಅದೇ ಒಂದು ನಿದರ್ಶನ ಉಳಿಯುತ್ತೆ ಒಳ್ಳೆ ಕೆಲಸಗಳೇ.
ಹಾಗಾಗಿ ಅವ್ರದ್ದೊಂದು ಬರ್ತಡೇ ಮಾಡೋದ್ರಲ್ಲೇನು ತಪ್ಪೇನಿಲ್ಲ, ಮತ್ತು ಆದರ್ಶದಾಯಕ ಅದೆಲ್ಲ ತುಂಬ ಒಳ್ಳೆಯದಾಗಿರುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಸರ್ ನಮಸ್ಕಾರ ಸರ್. ಫಾಜಿಲ್. ಹೌದು. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ದು ಬರ್ತ್ಡೇ ಇದೆ. ಸೊ ಆ ವ್ಯಕ್ತಿಯ ಹೆಸರು ಕೇಳ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಬರುವಂಥ 2 ಮಾತು ಮತ್ತು ಆ ಬರ್ತ್ಡೇಗೆ ವಿಶೇಷ. ಫಸ್ಟ್ ಆಫ್ ಆಲ್ ಪುನೀತ್ ಸರ್ಗೆ ಭಾಳ ಬರ್ತ್ಡೇ ವಿಶೇಷ. ಹಾಗೆ ಭಾಳ ಒಳ್ಳೆಯ ಜನ, ತುಂಬ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಬರ್ತ್ಡೇ. ನಮ್ಮ TV46 ಚಾನಲ್ನಲ್ಲಿ ಅವರ ಬರ್ತ್ಡೇಯನ್ನು ಅದ್ಧೂರಿಯಾಗಿ ಸೆಲೆಬ್ರೇಷನ್ನ ಮಾಡೋದ್ರ ಮುಖಾಂತರ ಸಾರ್ವಜನಿಕರಲ್ಲಿ ನಾವು ಎಲ್ಲರಲ್ಲೂ ಅಪ್ಪು ಬಗ್ಗೆ ಅನೇಕ ವಿಚಾರಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಸೊ ಈಗ ಕರ್ನಾಟಕದ ಹೆಸರಾಂತ ಗಾಯಕರು, ನಿರ್ಮಾಪಕರು ಹಾಗೆಯೇ ನಿರ್ದೇಶಕರು ಆದಂತಹ ಟಾಪ್ ಸ್ಟಾರ್ ರೇಣು ಅವರು, ಹಾಗೆಯೇ ಕರ್ನಾಟಕ ಫಿಲಿಮ್ ಚೇಂಬರ್ನ ಡೈರೆಕ್ಟ್ರು, ಸೆಕ್ಟರ್ ಮೆಂಬರ್ ಆದಂತಹ ಟಾಪ್ ಸ್ಟಾರ್ ರೇಣುಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಅಪ್ಪು ಸರ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಟಾಪ್ ಸ್ಟಾರ್ ರೇಣುಕುಮಾರ್ ಅಂತ. ಪ್ರಾಪರ್ಲಿ ನಾನು ಸಕಲೇಶ್ಪುರದವನು. ಮೊದಲಿಗೆ 89ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಒಂದು ಸಣ್ಣ ಆರ್ಕೆಸ್ಟ್ರಾ ಕಟ್ಕೊಂಡು ಸಕಲೇಶ್ಪುರದಿಂದ ಬೆಂಗಳೂರಿಗೆ ಹೋದವನು. ಎಲ್ಲರೂ ಹೇಳೋರು ನಮಗೆ, ಏನಪ್ಪ ಟಮಟೆ ತೊಗೊಂಡು ಬೆಂಗಳೂರಿಗೆ ಹೋದೆ ನೀನು ಅಂತ. ನಮ್ಮ ಸ್ನೇಹಿತರು ಹೇಳ್ತೀನಿ, ನನ್ನ ಟಮಟೆ ಇವತ್ತು ಒಬ್ಬ ಸಂಗೀತ ನಿರ್ದೇಶಕ, ನಿರ್ಮಾಪಕ, ಒಬ್ಬ ಕಲಾವಿದ ಆಗೋದಕ್ಕೆ ಆ ಟಮಟೆ ಕಾರಣ ಆಯಿತು. ನಮ್ಮ ಭಾಳಷ್ಟು ಸ್ನೇಹಿತರು ಹೇಳಿದ್ರು. ಹಾಗಾಗಿ ಬೆಂಗಳೂರಲ್ಲಿ ಇವತ್ತು ರೇಣು ಫಿಲ್ಮ್ ಸ್ಟುಡಿಯೋ ಅಂತ ಹೇಳಿದರೆ ಸುಮಾರು ಒಂದು 560 ಸಿನಿಮಾಗಳಿಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರ ಎಲ್ಲ ಸಿನಿಮಾಗಳಿಗೆ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ನಾನು ಏನು ಮಾಡಿದ್ದೀನಿ ಅಂದರೆ ಸುಮಾರು 5-6 ಸಿನಿಮಾಗಳಿಗೆ ವಿಲನ್ನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಸ್ ನಾರಾಯಣ ಅವರ ಸುಮಾರು ಸಿನಿಮಾಗಳಿಗೆ ಮಾಡಿದ್ದೀನಿ. ಮತ್ತು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ನಿರ್ಮಾಪಕನಾಗಿ ಶಬ್ದಮಣಿ ಅನ್ನೋ ಒಂದು ಚಿತ್ರವನ್ನು ನಾನು ನಿರ್ದೇಶನ ಮಾಡಿದೆ. ಅದಕ್ಕೆ 2011ರಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಬಂತು, ರಾಜ್ಯ ಪ್ರಶಸ್ತಿ ಬಂತು. ಹೀಗಾಗಿ ನಮ್ಮ ಸಕಲೇಶ್ಪುರದಿಂದ ಬೆಂಗಳೂರು ತನಕ ಜರ್ನಿ. ಮತ್ತು ನಮ್ಮ ಸ್ಟುಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರು 11 ಸಿನಿಮಾಗಳಿಗೆ ನಾವು ರೆಕಾರ್ಡಿಂಗ್ ಮಾಡಿದ್ವಿ. ಅರ್ಜುನ್ ಜನ್ಯ ಹಿಡಿದು ಸುಮಾರು ಸಂಗೀತ ನಿರ್ದೇಶಕರು ಎಲ್ಲರಿಗೂ ನಮ್ಮ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ದಕ್ಷಿಣ ಭಾರತದಲ್ಲೇ ರೇಣು ಫಿಲ್ಮ್ ಸ್ಟುಡಿಯೋ ಸ್ಪೆಷಲ್ಲಿ ಎಕ್ವಿಪ್ಡ್ ಸ್ಟುಡಿಯೋ ಅಂತ ಹೆಸರಾಗಿದೆ. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡ್ಬೋದು. ಸುಮಾರು ಆವಾಗಲೇ 2016ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಷಕ್ಕೆ ಎಷ್ಟು ಸಿನಿಮಾ ಆಗುತ್ತೋ ಅದರಲ್ಲಿ 50% ಸಿನಿಮಾಗಳಿಗೆ ನಾವು ಕೆಲಸ ಮಾಡ್ತಾಯಿದ್ದು. ಹಾಗಾಗಿ ಟಾಪ್ ಸ್ಟಾರ್ ರೇಣು ಅವರು ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಸ್ಟುಡಿಯೋ ಕಟ್ಟಿ ಮಾಡೋದಕ್ಕೆ ನನ್ನ ಎಲ್ಲ ಸಕಲೇಶ್ಪುರದ ಪ್ರೀತಿಯ ಸ್ನೇಹಿತರು, ನಿಮ್ಮಂಥವರು, ನನ್ನ ಎಲ್ಲ ಇವರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮಗೆಲ್ಲ ಸ್ನೇಹದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ನಾಳೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಎಲ್ಲ ನೀವು ಅನ್ಕೋಬೋದು ಪುನೀತ್ ರಾಜ್ಕುಮಾರ್ ಅಂದರೆ ಅವರೊಬ್ಬ ಮನುಷ್ಯ ಅಲ್ಲ, ದೇವತಾ ಪುರುಷ ಅಂತ. ಅಣ್ಣವರು ಏನು ಮಾಡಿದ್ರು ಅದರ 10ರಷ್ಟು ಕೆಲಸಗಳನ್ನು ಅವ್ರು ಯಾರಿಗೆ ಹೇಳ್ದೇ ಮಾಡಿ ಇವತ್ತು ಅವ್ರು ದೇವತಾ ಪುರುಷ ಆಗಿದ್ದಾರೆ. ಅವ್ರಿಗಿದ್ದಾಗ ಎಷ್ಟು ಹೆಸರಿತ್ತೋ ಅವ್ರು ಇವಾಗಿಲ್ಲ, ಅದಕ್ಕಿಂತ 10 ಪಟ್ಟು ಅವ್ರಿಗೆ ಹೆಸರು ಜಾಸ್ತಿ ಆಗಿದೆ. ಸೊ ಇಂಥ ಕಲಾವಿದರು ಇನ್ನು ಭೂಮಿ ಮೇಲೆ ಇರಬೇಕಾಗಿತ್ತು. ಅದು ನಮ್ಮ ದುರಾದೃಷ್ಟ, ಅವರು ಇಲ್ಲ ನಮ್ಮ ಜೊತೆ. ಸೊ ಹಾಗಾಗಿ ಅವರಿಗೆ ದೇವರು ಮತ್ತೊಮ್ಮೆ ನಮ್ಮ ಈ ಭೂಮಿಯಲ್ಲಿ ಕನ್ನಡ ನಾಡಿನಲ್ಲಿ ಪುನೀತ್ ಅವ್ರನ್ನ ಮತ್ತೆ ಈ ಅವತರಿಸಪ್ಪ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ 1-2 ಲೈನ್ನ ಅವ್ರಿಗೋಸ್ಕರ ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪುನೀತ ರಾಜಕುಮಾರ. ಥ್ಯಾಂಕ್ ಯು. ಮತ್ತೊಮ್ಮೆ ಪುನೀತರಾಗಿ ಈ ಭೂಮಿಯಲ್ಲಿ ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರಿಗೆ ನಮಸ್ಕಾರ ಮಾಡ್ತಾ ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮೂರ್ತಿ ಕವೀಶ್. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಬರ್ತ್ಡೇ ಇದೆ. ಹೌದು. ಸೊ ಆ ವ್ಯಕ್ತಿನ ನೆನೆಸ್ಕೊಂಡ್ರೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ? ನಮಗೆ ಥ್ಯಾಂಕ್ ಯು ಅನಿಸುತ್ತೆ. ಸಮಾಜ ಸೇವೆಯಲ್ಲಿ ಮುಂದಿದ್ದಾರೆ. ಮತ್ತು ಅವರು ಎಷ್ಟೋ ಆದರ್ಶಗಳು ಬೇರೆಯವ್ರಿಗೆ ಇತರರಿಗೆ ಮಾದರಿ ಆಗುತ್ತೆ. ಸಮಾಜ ಅವರು ನೋಡಿ ತುಂಬ ಕಲ್ತ್ಕೊಳ್ಳೋದು ತುಂಬಾ ಇದೆ.
ಅಷ್ಟೇ. ನಿಮ್ಮ ಹೆಸರು? ಐಶ್ವರ್ಯ. ಎಲ್ಲಿಂದ ಬರ್ತಿರೋದು? ನಾವಿಲ್ಲೇ ಸಕಲೇಶ್ಪುರದಿಂದ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ಇದೆ. ಯಂಗ್ಸ್ಟರ್ ಆಗಿ ನಿಮಗೆ ಪುನೀತ್ ರಾಜ್ಕುಮಾರ್ ಸರಿಂದ ಏನು ನೀವು ರೋಲ್ ಮಾಡಲ್ ಆಗಿ ತೊಗೊಂಡಿದ್ದೀರಾ, ಏನು ಅಂತ? ಪುನೀತ್ ಸರ್ ಅಂದರೆ ತುಂಬ ಇನ್ಸ್ಪಿರೇಷನ್. ಅವರಿಂದ ನಾವು ತುಂಬಾ ಕಲಿಬೋದು. ಅವರು ಯಾವ ಥರ ಅಂದರೆ ಅವರು ಏನೇನೆಲ್ಲ ಹೆಲ್ಪ್ ಮಾಡಿದ್ರು ಅದನ್ನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಾವು ಅವ್ರನ್ನ ಇನ್ಸ್ಪಿರೇಷನಾಗಿ ತಗೋಬೋದು. ಮತ್ತು ಇನ್ನೊಂದೇನೆಂದರೆ ಅವರು ಆ ಥರ ಅವ್ರ ನೇಚರೇ ಒಂಥರ ಅವ್ರ ಇನ್ಸ್ಪಿರೇಷನಾಗಿ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ವಿಶ್ವ ಅಂತ. ಎಲ್ಲಿಂದ ಬರ್ತಿದ್ದೀರಾ? ನಾವು ಇಲ್ಲೇ ಕುಡುರಳ್ಳಿಲಿರೋದು. ಹೌದು. ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಬರ್ತಡೇ ಇದೆ. ಹೌದು. ಅದ್ರ ಬಗ್ಗೆ ನಿಮಗೆ ಏನು ಹೇಳಕ್ಕೆ ಇಷ್ಟ? ಅವರು ದೇವರು ಅಂದ್ರೂ ಏನು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದರಲ್ಲಿ ಹೇಳೋಕ್ಕೆ ಎರಡನೇದು ಮಾತೇ ಹೇಳೋಕ್ಕಾಗ್ತಿಲ್ಲ. ಇವರು ಇವತ್ತು ಹುಟ್ಟಿದಬ್ಬ ಅಂತ ಅನ್ನೋಕ್ಕಿಂತನೂ ಒಂದು ಒಳ್ಳೆ ಇವತ್ತಿನ ದಿನ ಅಂತ ಹೇಳ್ಬೋದು. ಅವ್ರ ಮೂವೀಸ್ ಎಲ್ಲ ನೋಡಿದ್ದೀರಾ? ಹೌದು, ಒಳ್ಳೆ ಫಿಲಮ್. ಯಾವ ಮೂವಿ ಇಷ್ಟ ನಿಮಗೆ? ನಾವು ಅವ್ರದ್ದು ಇತ್ತೀಚೆಗೆ ಬಂದಿದ್ದು ಪರಮಾತ್ಮ ಅದೆಲ್ಲ ನೋಡಿದ್ವಿ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹೆಸರು? ಮಲ್ಲೇಶ್ ಅಂತೇಳಿ. ಎಲ್ಲಿಂದ? ನಿಮ್ಮೂರು? ನಮ್ಮದು ಸಕಲೇಶ್ಪುರ ತಾಲೂಕು, ಕೃಷ್ಣಾಪುರ ಗ್ರಾಮ, ಎಪ್ಸಲೆ ಪೋಸ್ಟ್. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ದು ಬರ್ತಡೇ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ಏನು ಹೇಳಕ್ಕೆ ಇಷ್ಟ ಇದೆ, ಏನು ಹೇಳ್ತೀರಾ? ಅವರು ಬರ್ತಡೇ ಮಾಡೋಕ್ಕಿಂತ ನಿಜವಾದ ವ್ಯಕ್ತಿ, ಅವರು ಪ್ರಾಮಾಣಿಕ ವ್ಯಕ್ತಿ. ಜೊತೆಗೆ ಈ ದೇಶದಲ್ಲಾಗಲಿ ಎಲ್ಲೇ ಇದ್ದರೂ ಕೂಡ ಅವ್ರು ನೆನೆಯತಕ್ಕಂಥ ಕೆಲಸ ನಾವು ಮಾಡಬೇಕು. ಅದು ವ್ಯಕ್ತಿತ್ವ, ಜೊತೆಗೆ ಅವ್ರ ಸಿದ್ಧಾಂತ. ಒಬ್ಬ ಬಡವ ಇರಲಿ, ಒಬ್ಬ ಶ್ರೀಮಂತ ಇರಲಿ ಅನ್ನೋ ಭೇದ ಭಾವ ಇಲ್ಲದೆ ನೋಡ್ತಕ್ಕಂಥ ವ್ಯಕ್ತಿ. ಜೊತೆಗೆ ಅನ್ಯೂನ್ಯತೆಯಿಂದ ಬಂದು ಕೂತ್ಕೊಂಡು ನಾನು ಸಾಮಾನ್ಯವಾದ ವ್ಯಕ್ತಿ ಅಂತೇಳಿ ಕೂರೋಂಥ ವ್ಯಕ್ತಿ. ಅಂಥವ್ರು ನಾವು ಸಲ್ಯೂಟ್ ಹೊಡಿಬೇಕು. ಮಿಲಿಟರಿ ಹೊಡಿತೀವಲ್ಲ ಆ ರೀತಿ ಹೊಡಿಬೇಕು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಚಂದಸಪ್ಪ ಅಂತ. ಯಾವ ಊರು? ಸಕಲೇಶ್ಪುರ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇ ಇದೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ತುಂಬ ದಾನಿಗಳು ಮಾಡಿ ಸೇವೆ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಸ್ಟೂಡೆಂಟ್ ಹೆಲ್ಪ್ ಮಾಡಿದ್ದಾರೆ, ದಾನ ಮಾಡಿದ್ದಾರೆ. ತುಂಬ ಅವರಿಗೆ ತುಂಬ ಅಭಿನಂದನೆಗಳು. ಸರ್, ಅವ್ರ ಮೂವಿಗೆಲ್ಲ ನೋಡಿದ್ದೀರಾ? ನೋಡಿದ್ದೀನಿ, ನೆನಪಿಲ್ಲ ಅದು. ಅವ್ರು ಬಾಲನಟನಾಗಿ ಮಾಡಿರೋಂಥ ಮೂವಿಯ ನೆನಪಿದೆಯಾ ಯಾವುದು ಅಂತ? ರಾಜ್ಕುಮಾರ್ ಜೊತೆ, ಅವರ ತಂದೆ ಜೊತೆ ಮಾಡಿರೋದು ಅದು ನೋಡಿದ್ದೀನಿ. ಹಮೀದ್ ಖಾನ್ ಅಂತ. ನಿಮ್ಮೂರು? ನಮ್ಮದು ಅರೇಹಳ್ಳಿ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವ್ಯಕ್ತಿ ಬಗ್ಗೆ? ಅವ್ರದ್ದು ಅಪ್ಪು ಪಿಕ್ಚರ್ ನೋಡ್ಬಿಟ್ಟು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ಮೇಲೆ ಅವರು ಸ್ಟ್ಯಾಂಡಿಂಗ್ ಆದ್ರಲ್ಲ, ನನಗೆ ಭಾಳ ಖುಷಿಯಾಗಿ ಅವ್ರ ಪಿಕ್ಚರ್ ಅಂದರೆ ಟಿ ವಿಲಿ ಹಾಕಿದ ಅಂದರೆ ನಾನು ಅದು ಪಿಕ್ಚರ್ ಬ್ರೇಕ್ ಇದ್ರೂ ಆ ಬ್ರೇಕ್ ಎದ್ದೋಗ್ಬಿಟ್ಟು ನಾನು ಮತ್ತೆ ಅದು ಇಂಪ್ರೂವ್ಮೆಂಟ್ ಆಗುವಾಗ ನಾನು ಬಂದು ನೋಡ್ತಾಯಿದ್ದೆ. ಆ ಥರ ನನಗೆ ಎಕ್ಸ್ಪರ್ಟ್ ಇದ್ದರು ಅವರು. ಭಾಳ ಆಟ ಇದ್ದರು. ಆಯಿತಾ, ಏನು ಮಾಡೋಕ್ಕಾಗುತ್ತೆ, ಈಗ ಎಲ್ಲದೂ ಒಂದು ಕಷ್ಟ ಇರುತ್ತೆ. ಆ ಕಷ್ಟದ ಬಗ್ಗೆ ಹೇಳ್ಕೊಂಡು ಕೂತಿದ್ದೆ. ಆ ಕಷ್ಟದ ಬಗ್ಗೆ ಈಗ ನನಗೆ ಒಂದು ಸ್ವಲ್ಪ ನೀವು ಟಿ ವಿಲಿ ಕೊಡುವಾಗ ನನಗೆ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟೇ ಸರ್. ಸುರಾಜ್ ಅಂತ. ಯಾವ ಊರು? ನಮ್ಮದು ಇಲ್ಲೇ ಸಕಲೇಶ್ಪುರ. ಸರ್, ಅಪ್ಪು ಸರ್ ಬರ್ತಡೇ ಇದೆಯಲ್ಲ, ಆ ವ್ಯಕ್ತಿ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಆ ವ್ಯಕ್ತಿ ಬಗ್ಗೆ ಯಾರೂ ಹೋಲಿಸ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಒಳ್ಳೆಯ ಜನ. ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸುಮಾರು ಆಶ್ರಮ ಕಟ್ಟಿಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿ ಒಳ್ಳೊಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಜನಾರ್ದನ್ ಅಂತ. ನಮ್ಮ ಹೆಸರು ಉಮೇಶ್ ಅಂತ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ದು ಬರ್ತಡೇ ಇದೆ. ಆ ವ್ಯಕ್ತಿ ಬಗ್ಗೆ ಒಂದೆರಡು ಮಾತು. ಅವ್ರ ಬರ್ತಡೇ ಅಂದರೆ ಅವರು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ಅಂದರೆ ಕೆಲವೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಇನ್ನು ಮುಂದೇನೂ ಮಾಡೋಕ್ಕೆ ಅವರು ಇಲ್ಲ, ಆದರೆ ನಾವು ಅವರ ಅಭಿಮಾನಿನೇ. ಅದೇನು ಮಾಡೋದು, ಇವತ್ತು ಅವ್ರು ನಾವು ಕಳ್ಕೊಂಡಿದ್ವಿ ಅಷ್ಟು ಹೇಳ್ಬೋದು. ನಮಗೊಂದು ಬೇಜಾರದ ವಿಷಯ, ಯಾಕೆಂದರೆ ಅಂಥ ವ್ಯಕ್ತಿ ಇನ್ನು ಸಿಗಲ್ಲ. ಮುಂದೇನೂ ಬರ್ತಾರೆಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ವಿಷಯ ಹೇಳ್ಬೋದು ಅಷ್ಟೇ. ಅವರು ತುಂಬ ಹೆಲ್ಪ್ ಮಾಡಿದಾರಂತೆ ಹೊರಗಡೆ ಎಲ್ಲರಿಗೂ. ಅದೇ ಅದೊಂದು ಬೇಜಾರ ಅವ್ರು ಇಲ್ಲದ್ದು. ಥ್ಯಾಂಕ್ ಯು ಸರ್. ಸರ್, ಮ್ಯಾಮ್ ನಿಮ್ಮ ಹೆಸರು? ನನ್ನ ಹೆಸರು ಹೇಮಾ ಅಂತ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ಇದೆ. ಆ ವ್ಯಕ್ತಿ ನೆನೆಸ್ಕೊಂಡಾಗ ಆ ವ್ಯಕ್ತಿ ಬಗ್ಗೆ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ದಿನ? ಆ ಥರ ವ್ಯಕ್ತಿ ಮತ್ತೊಬ್ಬರು ಇನ್ನೊಬ್ಬರು ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಹೆಲ್ಪ್ ಮಾಡಿದ್ದಾರೆ, ಬಡವ್ರ ಮಕ್ಕಳಿಗಾಗಲಿ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಇನ್ನೊಂದು ಸರಿ ಹುಟ್ಟು ಬರಲಿ ಅಂತ ಆಶಿಸ್ತೀವಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಸಂದೇಶ್ ಅಂತ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ಇದೆ. ಆ ವ್ಯಕ್ತಿ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೋದಾ? ಪುನೀತ್ ರಾಜ್ಕುಮಾರ್ ಅಂತಂದರೆ ಈಗಿನ ದೇವರು ಅಂತ
ಅವ್ರ ಅಭಿಮಾನಿಗಳೆಲ್ಲ ತಿಳ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತವರು ಮತ್ತೆ ಮತ್ತೆ ಹುಟ್ತಾ ಇರಬೇಕು. ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು, ಅವ್ರು ಮಾಡಿರೋ ಅನಾಥಾಶ್ರಮಗಳು ಇರ್ಬೋದು, ಅವ್ರು ಮಾಡಿದ್ದಂಥ ಹಲವಾರು ಕೆಲಸಗಳಿರ್ಬೋದು, ಮತ್ತು ಸರ್ಕಾರಕ್ಕೆ ಅವರು ಬಂದಂಥ ಇದನ್ನು ಫ್ರೀಯಾಗೆಲ್ಲ ಎಲ್ಲ ಥರನೂ ಮಾಡಿದ್ದಾರೆ. ಅವರು ಮತ್ತೆ ಹುಟ್ಟು ಬರಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸೋಮಯ್ಯ ಅಂತೇಳಿ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ. ಸೊ ಅವ್ರ ಬಗ್ಗೆ ಒಂದು 2 ಮಾತು ಮಾತಾಡಿ. ಪುನೀತ್ ರಾಜ್ಕುಮಾರ್ ಒಬ್ಬರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ. ಅವರು ಆದರ್ಶಗಳು ಉತ್ತಮವಾಗಿರುತ್ತವೆ. ಅದೇ ರೀತಿಯಾಗಿ ಅವರಲ್ಲಿ ಇರುವಂಥ ಗುಣದಲ್ಲಿ ನಮ್ಮವರು ಕೂಡ ಒಂದು 80% ಬಳಸ್ಕೊಂಡ್ರೆ ರಾಜ್ಯ ಮತ್ತು ದೇಶದಲ್ಲಿ ಬಡವರಾದಂಥವರು ಒಂದು ಸ್ವಲ್ಪ ಉನ್ನತವಾಗಿ ಬೆಳೆಯೋದಕ್ಕೆ ಒಳ್ಳೆಯದಾಗುತ್ತೆ. ಅವರ ಅನಾಥಾಶ್ರಮ ಇರ್ಬೋದು, ಬೇರೆ 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 ಆ್ಯಕ್ಟಿವಿಟೀಸಲ್ಲಿ ಇದ್ದಂಥ ಇರ್ಬೋದು. ಆದರೆ ಎಲೆಮರೆ ಕಾಯಿ ಇದ್ದಂಗಾಗಿ ಮರಣದ ನಂತರ ಎಲ್ಲ ಕೂಡ ಅದು ಗೊತ್ತಾಗಿರೋದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಸರ್, ಅಪ್ಪು ಸರ್ ಬಗ್ಗೆ ಒಂದು 2 ಮಾತು. ನಿಜಕ್ಕೂ ಅಪ್ಪು ಅವರ ಒಂದು ಮರಣ ತುಂಬ ದುಃಖದ ವಿಷಯ. ಅವರ ಒಂದು ಹುಟ್ಟುಹಬ್ಬನ ನಾವು ನಿಜವಾಗ್ಲೂ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು. ಅವರ ಒಂದು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡಿಕೊಂಡು ಅದರ ಮುಖಾಂತರ ಅವರ ಏಳಿಗೆಯನ್ನು ನಾವು ನೆನಪಿಸ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ. ಸೊ ಆ ವ್ಯಕ್ತಿ ಬಗ್ಗೆ ಒಂದು 2 ಮಾತು ಮಾತಾಡ್ತೀರಾ? ಹಾಗಾಗಿ ವಿಶ್ವವ್ಯಾಪಿ ಬರ್ತ್ಡೇ. ಅಪ್ಪು ಅವರು ಇಲ್ಲ, ಆದರೂ ಅವರು ಫೋಟೋದಲ್ಲಿ ನಿಜ ಜೀವನದಲ್ಲಿ ಅವರು ನಮಗೆ ತುಂಬ ಒಂದು ಉತ್ತಮವಾದ ಸಂದೇಶಗಳನ್ನು, ಉತ್ತಮವಾದ ಒಂದು ನೀತಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವರು ಈಗಲೂ ಸಮೇತ ಫೋಟೋಗಳನ್ನೆಲ್ಲ ಕೇಳಿ ತಗೊಂಡೋಗ್ತಿದ್ದಾರೆ, ಈಗಲೂ ಸೇಲ್ಸಿದೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ನಾವು ಕಾರು ಚಾಲಕರು. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ. ಆ ವ್ಯಕ್ತಿ ಬಗ್ಗೆ ಒಂದು 2 ಮಾತು ಮಾತಾಡ್ತೀರಾ? ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ಲರಿಗೂ ತುಂಬ ಅಭಿಮಾನಗಳು ಜಾಸ್ತಿ ಇದೆ. ಯಾಕೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮದೇ ಆದಂಥ ಒಂದು ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅವ್ರದ್ದೇ ಆದಂಥ ಒಂದು ಗೌರವಗಳಿದ್ದಾವೆ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಯಾಕೆ ಅಂದರೆ ಅವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿರೋ ಅಂಥವ್ರು ಪುನೀತ್ ರಾಜ್ಕುಮಾರು. ಅವರೇನು ಶ್ರೀಮಂತ ಕುಟುಂಬದವರಲ್ಲ, ಕುರುಬ ಜನಾಂಗದವರು ಆಗಿದ್ದರು. ಬಡ ಕುಟುಂಬದಲ್ಲಿ ಜನಿಸಿ ಅವರು ಇವತ್ತು ಇಂಥ ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ನಾವು ರಿಯಲಿ ಅಪ್ರಿಷಿಯೇಟ್ ಪಡ್ತೀವಿ ಮೇಡಮ್. ಎರಡನೇದಾಗಿ ಇನ್ನೊಂದೇನೆಂದರೆ ಅವರ ಸಾಧನೆಗಳು ಸುಮಾರು ಹೆಚ್ಚಿದೆ. ಒಂದು ಫಿಲಮ್ ಇಂಡಸ್ಟ್ರಿಯಲ್ಲೇ ಅಂತಲ್ಲ, ಬೇರೆ ರೀತಿಯಾದ ಸಾಧನೆಗಳು ಇದ್ದಾವೆ. ಅಂದರೆ ಬಡ ಜನಗಳಿಗೂ ಹೆಲ್ಪ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಇವತ್ತಿನ ದಿವಸ ಹೇಳಬೇಕಂದ್ರೆ ಬೆಲೆ ಕಟ್ಟಲಾಗದಂಥ ಒಂದು ಮುತ್ತು ಅಂದರೆ ಪುನೀತ್ ರಾಜ್ಕುಮಾರ್ ಅವರಾಗಿದೆ. ಥ್ಯಾಂಕ್ ಯು. ಹೆಸರು? ನಮ್ಮ ಹೆಸರು ಚಂದ್ರು ಅಂದ್ಬಿಟ್ಟು, ನಾವು ಸಕಲೇಶ್ಪುರದವರು. ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಇದೆ ಇವತ್ತು. ಅವ್ರ ಬಗ್ಗೆ ಒಂದು 2 ಮಾತು ಮಾತಾಡಿ. ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ ಒಳ್ಳೆ ಹೆಸರು ಮಾಡಿದ್ದಾರೆ, ಮತ್ತು ಅವರು ಒಳ್ಳೆಗೆ ತುಂಬ ಅವ್ರನ್ನ ಒಳ್ಳೆ ಲೈಕ್ ಮಾಡ್ತಾರೆ. ಮತ್ತು ಕರ್ನಾಟಕಕ್ಕೆ ನಮ್ಮ ಈಗಿನ ಇಂಡಸ್ಟ್ರಿಯಲ್ಲಿ ನಂಬರ್ 1 ಅವರೇ ಇರಬೇಕಾಗಿತ್ತು. ನಮಗೆ ಬೇಜಾರಾಗುತ್ತೆ ಅವರಿಲ್ಲ ಅಂದ್ಬಿಟ್ಟು. ತುಂಬ ಒಳ್ಳೆಯದಾಗಲಿ, ಅವರ ಮತ್ತೆ ಹುಟ್ಟು ಬರಲಿ ಅಂತ ನಾವು ಕೇಳ್ಕೊತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮೋಹನ್ ಕುಮಾರ್ ಅಂತ. ಸರ್, ಯಾವ ಊರು? ಇದೆ ಸಕಲೇಶ್ಪುರನೇ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸರ್ದು ಬರ್ತ್ಡೇ ಇದೆ. ಸೊ ಎಲ್ಲ ಕಡೆ ಕರ್ನಾಟಕದ ಎಲ್ಲೆಡೆನೂ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ಬಗ್ಗೆ ನಿಮಗೆ ಹೇಳೋಕ್ಕೆ ಏನಾರು 2 ಮಾತು? ಅವರು ಚಲನಚಿತ್ರದಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡೋರು, ಮತ್ತು ಎಲ್ಲರ ಜೊತೆನೂ ಸಂತೋಷವಾಗಿ ನಗ್ನಗ್ತಾ ಮಾತಾಡ್ತಾಯಿದ್ರು. ಬಟ್ ಈ ಕಳೆದ ವರ್ಷದಲ್ಲಿ ಅನಿಸುತ್ತೆ ತೀರ್ಕೊಂಡ್ರು, ಅದೆಲ್ಲರಿಗೂ ಬೇಜಾರಾಯಿತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ